ಓಕೆ. ಪರಿಶುದ್ಧನಾದಂತ ದೇವರ ಉನ್ನತವಾದ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಈ ಸಾಯಂಕಾಲದಲ್ಲಿ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಕನ್ನಡ ಸಾಲ ಪಾಠಗಳನ್ನು ಕಲಿಯಲು ಕೂಡಿ ಬಂದಿರುವಂತಹ ದೇವರ ಮಂದಿಗೆ, ದೇವರ ಸಭೆಗೆ, ಹಿರಿಯರಿಗೆ, ಬೋಧಕರಿಗೆ, ಸಹೋದರ ಸಹೋದರಿಯರಿಗೆ, ಮಕ್ಕಳಿಗೆ ರಕ್ಷಕನಾದಂತಹ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತೇವೆ. ಕರ್ತನು ನಮ್ಮನ್ನು ಆಶೀರ್ವಾದ ಮಾಡ್ಲಿ. ಈ ಸಾಯಂಕಾಲ ಈ ಕೂಟವನ್ನ ಪ್ರಾರಂಭ ಮಾಡುವಾಗೆ ಪ್ರಾರ್ಥನೆಗೆ ಹೋಗೋಣ. ನಮ್ಮ ಮಧ್ಯದಲ್ಲಿ ಸಹೋದರ ವಿಜಯ್ ಕುಮಾರ್ ಸರ್ ಅವರು ಇದ್ದಾರೆ. ಅವ್ರು ನಮ್ಮನ್ನ ಪ್ರಾರ್ಥನೆ ನಡೆಸಬೇಕೆಂಬುದಾಗಿ ಕೇಳ್ಕೊಳ್ತೇವೆ. ಪ್ರಾರ್ಥನೆ ಮಾಡೋಣ. ಮಹಾಪರಿಷದನು ಪರಲೋಕದಲ್ಲಿ ಆಸನಾಗಿರುವ ಸರ್ವಶಕ್ತನಾಗಿರುವ ತಂದೆಯ ದೇವರೇ ಸ್ತೋತ್ರ. ದಿನಮಾನಗಳೆಲ್ಲ ನಮ್ಮನ್ನು ಸಂರಕ್ಷಣೆ ನಡೆಸಿ, ಜೊತೆಗೆ ಇವತ್ತು ಬೆಳಗಿನ ಜಾಗದ ಸಂಜೆ ವೇಳೆಗೂ ನಿನ್ನ ಕೃಪೆಯಿಂದ ಪ್ರಾರಂಭಿಸಿ ಈ ಸಂಜೆ ವೇಳೆ ನಿನ್ನ ವಾಕ್ಯಗಳ ಆಧಾರದ ಮೇಲೆ ಪಾಠಗಳು ನಮ್ಮ ಆರೋಗ್ಯಕ್ಕೆ ಭಾಗ ನಮ್ಮ ದೇಹಕ್ಕೆ ಬಲವನ್ನು ತರುವಂತದ್ದಾಗಿದೆ. ಆಧ್ಯಾತ್ಮಿಕವಾಗಿ ಬಲಗೊಂಡು ನಾವು ನಿನಗೆಲ್ಲ ಶಾಸ್ತ್ರ ಮಕ್ಕಳಾಗಿ ನಿಲ್ಲುವಂತೆ ಬಲಪಡಿಸಿ, ವಿಶೇಷವಾಗಿ ಕುಡಿ ಬಂದಿರುವಂತಹ ಎಲ್ಲಾ ಸಹೋದರ ಸಹೋದರಿಯನ್ನು ಬೋಧಗಳನ್ನು ಆಶ್ರಯಿಸಿ ಬಲಪಡಿಸು. ಇದಕ್ಕಿಂತ ವಿಶೇಷವಾಗಿ ಈ ಒಂದು ಕೂಟವನ್ನು ನಡೆಸಿಕೊಡುವಂತಹ ರಾಜ್ಯದವರಿಗೆ ಕುಟುಂಬವನ್ನು ಬಲಪಡಿಸಿ, ಅವರಿಗೆ ಸಮಾಧಾನ, ಶಾಂತಿ ಹಾಗೂ ಪುನಶ್ಚೈತನ್ಯ ಪ್ರತಿದಿನ ದಯಪಡಿಸಿಕೊಟ್ಟು ಇವಾಗ ನಡೆಸುವಂತಹ ಶಕ್ತಿಯನ್ನು ಕೊಟ್ಟು ಬಲಪಡಿಸಬೇಕೆಂದು ವಿಶ್ವಾಸಕೊಳ್ತೇವೆ. ಈ ದಿನ ಪಾಠ ತೆಗೆದುಕೊಳ್ಳುವ ಆಶ್ರಯಿಸಿ ಬಲಪಡಿಸಬೇಕು ಪ್ರಯಾಸಗೊಳ್ಳುವಂತಾಗಿದೆ. ನಿನ್ನ ಪವಿತ್ರ ಆತ್ಮದ ಅಭಿಷೇಕದಲ್ಲಿ ನಿನ್ನ ಪ್ರಸನ್ನತೆ ಇದ್ದು ನಮ್ಮ ಪ್ರಸನ್ನತೆ ಮಧ್ಯದಲ್ಲಿ ನಿನ್ನ ಆಶೀರ್ವಾದವನ್ನು ಒಂದು ಕೊಡುವಂತೆ ನಮ್ಮೊಬ್ಬರನ್ನು ಬಲಪಡಿಸಬೇಕೆಂದು ರಕ್ಷಕನಾಗಿರುವ ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಬೇಡಿಕೊಂಡಿದ್ದೇವೆ ತಂದೆ. ಆಮೇಲೆ ಆಮೇಲೆ ಈ ದಿನ ಒಂದು ವಿಶೇಷ ಗೀತೆಯನ್ನ ನಮ್ಮ ಸಹೋದರಿ ಹಾಗೂ ಶ್ರೀಮತಿ ಸಾಲಮನ್ ಅವರು, ಸುಂದರಿ ಸಾಲಮನ್ ಅವರು ನಮಗೆ ಹಾಡುವಂತವರಾಗಿದ್ದಾರೆ. ಒಂದು ವಿಶೇಷ ಗೀತೆಯನ್ನ ರೂಪಿಸು ನನ್ನ ನಿನ್ನ ಕೈಗಳಲ್ಲಿ, ಚಿತ್ರಿಸು ನನ್ನ ನಿನ್ನ ಕೈಗಳಲ್ಲಿ, ನಿನ್ನ ನುಡಿಗಳಲ್ಲಿ ಚಿತ್ರಿಸು ನನ್ನ ನಿನ್ನ ಕೈಗಳಲ್ಲಿ. ಬೆಟ್ಟಗಳ ತಪ್ಪಲಲ್ಲಿ ಒಂಟಿ ಕುರಿಯು ನಾನು, ಕಷ್ಟಗಳ ಮಧ್ಯದಲ್ಲಿ ಕಪ್ಪಾದ ಚುಕ್ಕಿಯು ನಾನು. ಬೆಟ್ಟಗಳ ತಪ್ಪಲಲ್ಲಿ ಒಂಟಿ ಕುರಿಯು ನಾನು, ಕಷ್ಟಗಳ ಮಧ್ಯದಲ್ಲಿ ಕಪ್ಪಾದ ಚುಕ್ಕಿಯು ನಾನು. ಬಾಬಾ ತಂದೆ ನನ್ನನು ನಿರ್ಮಿಸು, ಬಾಬಾ ತಂದೆ ನನ್ನನು ಕರುಣಿಸು, ಚೂಪಿಸು ನನ್ನ ನಿನ್ನ ನುಡಿಗಳಲ್ಲಿ, ಚಿತ್ರಿಸು ನನ್ನ ನಿನ್ನ ಕೈಗಳಲ್ಲಿ. ಕಲ್ಲುಗಳ ನೆಲದಲ್ಲಿ ಬಿದ್ದ ಕಾಳು ನಾನು, ಮರಳಿನ ದಂಡೆಯಲಿ ಕಟ್ಟಿದ ಮನೆಯು ನಾನು. ಕಲ್ಲುಗಳ ನೆಲದಲ್ಲಿ ಬಿದ್ದ ಕಾಳು ನಾನು,
ಮರಳಿನ ದಂಡೆಯಲಿ ಕಟ್ಟಿದ ಮನೆಯು ನಾನು. ಬಾಬಾ ತಂದೆ ನನ್ನನು ರೂಪಿಸು, ಬಾಬಾ ತಂದೆ ನನ್ನನು ಚಿತ್ರಿಸು, ರೂಪಿಸು ನನ್ನ. ನಿನ್ನ ನುಡಿಗಳಲ್ಲಿ ಚಿತ್ರಿಸು ನನ್ನ. ನಿನ್ನ ಕೈಗಳಲ್ಲಿ ರೂಪಿಸು ನನ್ನ. ನಿನ್ನ ನುಡಿಗಳಲ್ಲಿ ಚಿತ್ರಿಸು ನನ್ನ. ನಿನ್ನ ಕೈಗಳಲ್ಲಿ. ಆಮೇಲೆ ಉತ್ತಮಂತ ಹಾಡಿಗಾಗಿ ಶ್ರೀಮತಿ ಸುಂದರಿ ಸಾಲಮಂಡ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಹಾಗೆಯೇ ದೇವರು ಕರ್ತನು ನಿಮ್ಮನ್ನ ಅತ್ಯಧಿಕವಾಗಿ ಆಶೀರ್ವದಿಸಿ ತನ್ನ ಉನ್ನತವಾದ ಸೇವೆಯಲ್ಲಿ ಹೆಚ್ಚಾಗಿ ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ಈ ದಿನದ ಪಾಠವನ್ನ ತಿಳಿಸಿಕೊಡಲು ನಮ್ಮ ಮಧ್ಯದಲ್ಲಿ ಹಿರಿಯರಾದಂತ ಬೋಧಕರಾದಂತ ಪಾಸ್ಟರ್ ಸಾಲಮಂಡ್ ಅವರಿದ್ದಾರೆ. ಅವರು ನಮಗೆ ಈ ದಿನದ ಪಾಠವನ್ನ ತಿಳಿಸಿಕೊಡುವಂತರಾಗಿದ್ದಾರೆ. ಈ ಸಾಯಂಕಾಲ ಅವರನ್ನ ಈ ದಿನದ ಪಾಠಕ್ಕಾಗಿ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಸ್ವಾಗತಿಸ್ತೇನೆ. ಬೋಧಕರೇ, ಇದು ನಿಮ್ಮ ಸಮಯ, ಪಾಠವನ್ನ ತಿಳಿಸಿಕೊಡ್ಬೇಕೆಂಬುದಾಗಿ ಕೇಳ್ಕೊಂಡು. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರಗಳಾಗಲಿ. ಮಧ್ಯೆ ಸ್ವಲ್ಪ ಕೆಮ್ಮು ಡಿಸ್ಟರ್ಬ್ ಮಾಡಿದ್ರೆ ದಯಮಾಡಿ ಕ್ಷಮಿಸಿ. ಓಕೆ, ಈ ದಿನದ ಅವಕಾಶಕ್ಕಾಗಿ ಬೋಧಕರಂತ ಎಂ ರಾಜರವರಿಗೆ ನಾನು ವಂದನೆಯನ್ನು ಸಲ್ಲಿಸ್ತೇನೆ. ನಿನ್ನೆ ದಿವಸ ನಾನು ಜಾಯಿನ್ ಆಗ್ಲಿಕ್ಕಾಗ್ಲಿಲ್ಲ, ಒಂದು ಬೇರೆ ಕೆಲಸದಲ್ಲಿ ತೊಡಗಿದ್ವಿ, ಹಂಗಾಗಿ ಜಾಯಿನ್ ಆಗ್ಲಿಕ್ಕೆ ಸಾಧ್ಯನೇ ಆಗ್ಲಿಲ್ಲ. ಹಾಗಾಗಿ ಇವತ್ತು ಸ್ವಲ್ಪ ಬಿಡುವು ಮಾಡ್ಕೊಂಡಿದ್ವಿ. ಈ ವಾರದ ಪಾಠದ ಶಿರೋನಾಮೆ ಆದಿಕಾಂಡವು ಪ್ರಕಟಣೆ ಪುಸ್ತಕದ ಅಸ್ಥಿವಾರ. ಆದಿಕಾಂಡವು ಪ್ರಕಟಣೆ ಪುಸ್ತಕದ ಅಸ್ಥಿವಾರ. ಈ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಇವತ್ತಿನ ಒಂದು ಪಾಠ, ನಿನ್ನೆ ಪಾಠವನ್ನ ಪರಿಚಯ ಮಾಡಿದ್ದಾರೆ ನಮ್ಮ ಪ್ರಿಯರಾದಂತ ವಿಜಯಕುಮಾರ್ ಅವರು ನಡೆಸಿದ್ರು ಅಂತ ಕಾಣಿಸುತ್ತೆ ನಿನ್ನೆ. ಇವತ್ತು ಮೊದಲ ಉಲ್ಲೇಖದ ಸಿದ್ಧಾಂತ ಎಂಬುದಾಗಿ, ಮೊದಲ ಉಲ್ಲೇಖದ ಸಿದ್ಧಾಂತ. ಓಕೆ, ಇವತ್ತಿನ ಈ ಪಾಠದಲ್ಲಿ ನಾನು ಸ್ವಲ್ಪ ವಿಭಿನ್ನವಾಗಿ ಹೇಳಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಮುಂದೆ ಅನೇಕ ಚಿಹ್ನೆಗಳಿದೆ, ಅನೇಕ ಗುರುತುಗಳಿದೆ, ಅನೇಕ ಏನಪ್ಪಾ ಅಂತ ಹೇಳಿದ್ರೆ ಸಂಕೇತಗಳಿವೆ. ಇವುಗಳ ಮುಖಾಂತರವಾಗಿ ದೇವರು ಒಂದು ವಿಶೇಷವಾದಂತ ಸತ್ಯಾಂಶಗಳನ್ನ ತಿಳಿಸ್ಲಿಕ್ಕೆ ಆತನ ಪ್ರಯತ್ನ ಮಾಡ್ತಾ ಇದ್ದಾನೆ. ಇದೆಲ್ಲವೂ ಕೂಡ ಮನುಷ್ಯನ ಒಂದು ರಕ್ಷಣೆಗಾಗಿ ಅಂತ ನಾವು ನೋಡ್ತೇವೆ. ಈ ಎಲ್ಲ ವ್ಯವಸ್ಥೆಗಳು ಕೂಡ ಮನುಷ್ಯನ ಒಂದು ರಕ್ಷಣೆಗಾಗಿ ದೇವರು ಮಾಡಿರ್ತಕ್ಕಂಥ ಒಂದು ವಿಶೇಷವಾದಂತ ಕಾರ್ಯಗಳು. ಯಾಕಂತ ಹೇಳಿದ್ರೆ ಪಾಪದ ಪ್ರವೇಶದ ನಂತರ ಇವೆಲ್ಲ ಶುರುವಾದವು. ಪಾಪದ ಪ್ರವೇಶ ಇಲ್ಲದೆ ಇದ್ದಿದ್ರೆ ಎಲ್ಲ ಚೆನ್ನಾಗಿರ್ತಿತ್ತು. ಆದ್ರೆ ಪಾಪದ ಪ್ರವೇಶದಿಂದ ಈ ಒಂದು ಈ ಚಿಹ್ನೆಗಳು, ಗುರುತುಗಳು, ಇವುಗಳೆಲ್ಲವೂ ಕೂಡ ಪ್ರಾರಂಭವಾದವು. ದೇವರು ಹೇಗೋ ಮಾಡಿ ತನ್ನ ಒಂದು ಉದ್ದೇಶವನ್ನ, ಅಥವಾ ತಾನು ಮೊದಲು ಏನು ಯೋಚನೆಯನ್ನ ಮಾಡಿದ್ನೋ, ಯೋಜನೆಯನ್ನ ಹಾಕೊಂಡಿದ್ನೋ, ಆ ಯೋಜನೆಯನ್ನ ಪರಿಪೂರ್ಣಗೊಳಿಸೋದಕ್ಕಾಗಿ ದೇವರು ನಾನಾ ವಿಧಾನಗಳನ್ನ ಉಪಯೋಗಿಸ್ತಾ ಇದ್ದಾನೆ. ಇದನ್ನ ನಾವು ನೆನ್ಸ್ಕೊಳ್ಬೇಕು. ಮೊದಲನೇದಾಗಿ ಇದನ್ನ ನಾವು ತಿಳ್ಕೊಳ್ಬೇಕು. ಎರಡನೇದು, ಸತ್ಯವೇದದ ಒಂದು, ಇವತ್ತು ನಮಗೇನು ಸತ್ಯವೇದ ಇದೆ, ನಾವು ಓದ್ಲಿಕ್ಕೆ ಸಾಧ್ಯ ಉಂಟು. ಹಿಂದೆ ಹಳೆ ಒಡಂಬಡಿಕೆಯಲ್ಲಿ ಇರತಕ್ಕಂಥವ್ರು ಸತ್ಯವೇದಗಳನ್ನ ಯಾವ ರೀತಿ ಓದ್ತಿದ್ರು, ಇದನ್ನ ನಾವು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ಹಳೆ ಒಡಂಬಡಿಕೆನಲ್ಲಿ ಯಾವ ಶಾಸ್ತ್ರ ಗ್ರಂಥಗಳು ಅವರಲ್ಲಿ ಇರಲಿಲ್ಲ.
ಹಾಗಾಗಿ ಅವರು ನಂಬಿಕೆಯಿಂದ ಕಾರ್ಯಗಳನ್ನ ಮಾಡ್ತಾ ಹೋದ್ರು. ಅದು ಮೋಶೆ ಬರೆದಂತ ಧರ್ಮಶಾಸ್ತ್ರಗಳೇನೋ ಇದ್ವು, ಆದ್ರೆ ಎಲ್ಲರ ಕೈಲೂ ಇರ್ಲಿಲ್ಲ. ಅದು ಇಡೀ ಪ್ರಪಂಚದ ಎಲ್ಲಾ ಜನತೆಗಳಲ್ಲಿ ಅದು ಇರ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಸೊ ಹಾಗಾಗಿ ಈ ಒಂದು ಹಿನ್ನೆಲೆಗಳನ್ನ ನೀವು ಗುರುತಿಟ್ಕೊಂಡು ಇವತ್ತು ನಾವು ಇದನ್ನ ಕಲೀಲಿಕ್ಕೆ ಹೋಗೋಣ. ಆಮೇಲೆ ಮೂರನೇದು ಏನಪ್ಪಾ ಅಂತ ಹೇಳಿದ್ರೆ, ಈ ಒಂದು ಸತ್ಯವೇದದ ಒಂದು ಇವತ್ತು ನಮ್ಗೇನು 66 ಪುಸ್ತಕಗಳು, 44 ಬರಹಗಾರರು ಏನು ಈ ಸತ್ಯವೇದವನ್ನ ಬರೆದಿದ್ದಾರೋ, ದೇವರ ಒಂದು ಚಿತ್ತಾನುಸಾರದಲ್ಲಿ, ದೇವರ ಒಂದು ನಡೆಸುವಿಕೆಯಲ್ಲಿ, ಪವಿತ್ರಾತ್ಮನ ಪ್ರೇರಣೆಯಿಂದ ಅವ್ರು ಏನು ವಿಷಯಗಳನ್ನ ತಿಳಿಸಿದಾರೋ, ಅದು ಇವತ್ತು ಎಷ್ಟು ನಿಖರವಾಗಿ ನಮ್ಮ ರಕ್ಷಣೆ ಯೋಜನೆಗೆ ದಾರಿಯನ್ನು ತೋರಿಸ್ತಾ ಇದೆ ಅಂತ ಹೇಳಿ ಇವತ್ತು ನಾವು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಇವತ್ತು ನಾವು ಇದನ್ನೇನಾದ್ರೂ ನಾವು ತಿಳ್ಕೊಳ್ಳಿಲ್ಲ ಅಂದ್ರೆ ನಿಜವಾಗ್ಲೂ ನಾವ್ ಎಲ್ಲೋ ಒಂದ್ ಕಡೆ ಹಾದಿ ತಪ್ತೀವಿ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ಸಣ್ಣ ಒಂದು ಉದಾಹರಣೆ ಮೊದಲು ಹೇಳಿದ್ನೇನೋ ಗೊತ್ತಿಲ್ಲ. ಈ ಬ್ರೋಕನ್ ಸ್ಟೋನ್ ಮಿನಿಸ್ಟ್ರೀಸ್ ಅಂತ ನೀವು ಕೇಳಿರ್ಬೇಕು. ಈ ಅಮೆಜಾನ್ ಜಂಗಲ್ ಅಲ್ಲಿ ಒಬ್ರು ಮಿಷನರಿ ಹೋಗಿ ಅಲ್ಲಿ ಸೇವೆಯನ್ನ ಮಾಡ್ತಾರೆ. ಅವರು ಸೇವೆಯನ್ನ ಮಾಡಿದಾಗ ಅವರ ಸೇವೆಯ ಒಂದು ಪ್ರೋತ್ಸಾಹ ಹೇಗಿತ್ತು ಅಂತ ಹೇಳಿದ್ರೆ, ಎಲ್ಲ ಜನ ಅಲ್ಲಿರ್ತಕ್ಕಂಥ ಕಾಡು ಜನ, ಗುಡ್ಡಗಾಡಿನಲ್ಲಿ ವಾಸವಾಗಿರ್ತಕ್ಕಂಥ ಜನಗಳು ಬಹಳ ಚೆನ್ನಾಗಿ ಅವರನ್ನ ಆ ಮಿಷನರಿಯನ್ನ ಬಹಳ ಚೆನ್ನಾಗಿ ಒಗ್ಬಿಟ್ಟಿದ್ರು. ಅವ್ರನ್ನ ಬಿಡ್ಲಿಕ್ಕೂ ಇಷ್ಟ ಇರ್ಲಿಲ್ಲ ಅವ್ರಿಗೆ. ಆದ್ರೆ ಅವರ ಅವಧಿ ಮುಗೀತು, ಅವ್ರು ಹೊರಡ್ಬೇಕಾದ ಪ್ರಸಂಗ ಬಂತು. ಅವ್ರು ಹೋಗುವಂತ ಸಂದರ್ಭದಲ್ಲಿ ಅವ್ರು ಏನ್ ಹೇಳ್ತಾರೆ, ಒಂದು ಸಾರ್ ನೀವು ಹೋಗ್ತಾ ಇದ್ದೀರಿ, ನೀವು ಬಹಳ ವರ್ಷಗಳ ಕಾಲ ನಮ್ಮ ಜೊತೆನಲ್ಲಿದ್ದು ಇಂಥ ಒಳ್ಳೆ ಸೇವೆಯನ್ನು ಮಾಡಿದ್ದೀರಿ, ನಮ್ಮನ್ನ ಒಂದು ನಾಗರಿಕತೆಗೆ ನೀವು ನಡೆಸ್ಕೊಟ್ಟಿದ್ದೀರಿ. ಇದು ಬಹಳ ಮುಖ್ಯ. ನಮ್ಮನ್ನ ಒಂದು ನಾಗರಿಕತೆಗೆ ನೀವು ತಂದಿದ್ದೀರಿ. ತಿಳುವಳಿಕೆ ಇಲ್ಲದೆ ಇದ್ದಂತ ಜನರನ್ನ ಇವತ್ತು ತಿಳುವಳಿಕೆ ರೂಪಕ್ಕೆ ನೀವು ತಂದಿದ್ದೀರಿ. ಇದು ನಮಗೆ ಬಹಳ ಇಷ್ಟವಾಗಿರ್ತಕ್ಕಂಥ ಒಂದು ವಿಚಾರ. ಸೊ ಹೀಗಾಗಿ ನಾವು ನಮ್ಮನ್ನ ಬಿಟ್ಟು ಹೋಗ್ತಕ್ಕಂಥದ್ದು ಅದು ಯುಕ್ತವಲ್ಲ. ಆದ್ರೂ ನೀವು ಹೋಗ್ಬೇಕಂತ ಪ್ರಸಂಗ ಬಂದಿದೆ, ಹೋಗಿ. ಆದ್ರೆ ಅವ್ರು ಏನ್ ಹೇಳ್ತಾರೆ ಮಿಷನರಿ ಅವರು, ನೋಡಿ ನಾನೇನೋ ಹೋಗ್ತೀನಿ, ಆದ್ರೆ ನಾನು ಒಬ್ಬರನ್ನ ಕಳಿಸ್ಕೊಡ್ತೀನಿ. ಆ ಕಳಿಸ್ಕೊಡ್ತಕ್ಕಂಥವ್ರು ನಾನು ಏನು ಹೇಳ್ಕೊಟ್ಟಿರ್ತೀನಿ ಅವ್ರಿಗೆ, ಅವರು ಅದೇ ವಿಚಾರಗಳನ್ನ ಅವ್ರು ನಿಮಗೆ ತಿಳಿಸ್ತಾರೆ. ಸೊ ಇದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ಅವ್ರು ಏನ್ ತಿಳಿಸ್ತಾರೆ ಅಂದ್ರೆ, ನಾನು ಏನ್ ಹೇಳ್ಕೊಟ್ಟಿರ್ತೀನಿ, ಅದು ನಾನು ಏನ್ ಹೇಳಿದೀನಿ ಅಥವಾ ಹೇಳದೆ ಬಿಟ್ಟಿದ್ದೀನಿ, ಅದನ್ನ ಅವರು ತಿಳಿಸ್ಕೊಡ್ತಾರೆ. ಸೊ ಅದನ್ನ ಸೂಚನೆ ಹೇಗೆ, ನೀವು ಕಳಿಸ್ಕೊಡ್ತಕ್ಕಂಥ ವ್ಯಕ್ತಿ ಇವ್ರೇ ಅಂತ ನಾವು ಹೇಗೆ ತಿಳ್ಕೊಳ್ಬೇಕು ಅಂತ ಕೇಳಿದಾಗ ಅವರು ಒಂದು ಮಾತನ್ನ ಹೇಳ್ತಾರೆ, ಒಂದು ಕಲ್ಲನ್ನ ತೆಗೆದುಕೊಂಡು ತುಂಡು ಮಾಡ್ರಿ ಅಂತ ಹೇಳ್ತಾರೆ. ಆ ಕಲ್ಲನ್ನ ತುಂಡು ಮಾಡಿದಾಗ ಅವ್ರು ಹೇಳ್ತಾರೆ, ನೋಡಿ ನೀವು ಒಂದು ತುಂಡನ್ನ ನಿಮ್ಮ ಹತ್ರ ಇಟ್ಕೊಳ್ರಿ, ಇನ್ನೊಂದು ಕಲ್ಲಿನ ತುಂಡನ್ನ ನಾನು ಅವ್ರ ಕೈಲಿ ಕೊಟ್ಟು ಕಳಿಸ್ತೀನಿ. ಆವಾಗ ಅವ್ರದ್ದು ಎರಡನ್ನೂ ಜೋಡಣೆ ಮಾಡಿ ನೀವು ನೋಡಿದಾಗ ಆ ವ್ಯಕ್ತಿ ಇವರೇ ಅಥವಾ ನೀವು ಕಳಿಸಿರ್ತಕ್ಕಂಥ ವ್ಯಕ್ತಿನೇ ಇವರೇ ಅಂತ ನಿಮ್ಗೆ ಗುರುತದು. ಸೊ ಈಗ ನಿಮ್ಗೆ ಅರ್ಥ ಆಗಿರ್ಬೇಕು. ಇದ್ರ ಮುಖಾಂತರವಾಗಿ ಇವತ್ತು ಒಂದು ಬ್ರೋಕನ್ ಸ್ಟೋನ್ ಮಿನಿಸ್ಟ್ರೀಸ್ ಅಂತಾನೆ ಶುರು ಮಾಡಿದ್ದಾರೆ. ಏನಪ್ಪಾ ಅಂತ ಹೇಳಿದ್ರೆ, ಇವತ್ತು ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ ಎರಡೂ ಕೂಡ ಈ ಬ್ರೋಕನ್ ಸ್ಟೋನ್ ಇದ್ದಂಗೆ. ಸ್ವಾಮಿ ತಾನೇ ಹೇಳ್ತಾನೆ, ಹಿಂದೆ ಸ್ವಾಮಿ ತಾನು ಬರುವಂತದ್ದನ್ನ ತಿಳಿಸ್ಕೊಟ್ನು, ಪ್ರವಾದಿಗಳ ಮುಖಾಂತರ ತಿಳಿಸ್ಕೊಟ್ನು. ಆದ್ರೆ ಅಲ್ಲಿ ಇರ್ತಕ್ಕಂಥ ಜನಗಳಿಗೆ ಸರಿಯಾದಂತ ವ್ಯಾಖ್ಯಾನ ಮಾಡ್ತಕ್ಕಂಥವ್ರು ಇರ್ಲಿಲ್ಲ. ಹಾಗಾಗಿ ಯೇಸು ಕ್ರಿಸ್ತನ್ ಯಾವಾಗ ಜನಿಸ್ತಾನೆ, ಎಲ್ಲಿ ಜನಿಸ್ತಾನೆ ಎಂಬಂತ ಎಲ್ಲಾ ವಿಚಾರಗಳು ಆ ಮೇಧಾವಿಗಳಿಗೆ ಅಥವಾ ತಿಳುವಳಿಕೆ ಇದ್ದಂಥವ್ರಿಗೆ ಗೊತ್ತಿದ್ರು ಕೂಡ ಅವರು ಸರಿಯಾದಂತ ರೀತಿಯಲ್ಲಿ ತಿಳುವಳಿಕೆಯನ್ನು ಜನಗಳಿಗೆ ಮೂಡಿಸ್ಲಿಲ್ಲ. ಅವರು ತಮ್ಮಷ್ಟಕ್ಕೆ ತಾವೇ ಇಟ್ಕೊಂಡ್ರು. ಶಾಸ್ತ್ರಿಗಳು, ಪರಿಸಯದವರು ಮತ್ತು ಜ್ಞಾನವಂತರು ಸತ್ಯವೇದದ ಅಧ್ಯಯನವನ್ನ ಮಾಡ್ತಕ್ಕಂಥವ್ರು ಇವರು ಇಟ್ಕೊಂಡ್ರು. ಅದನ್ನ ತಿಳಿಸ್ಲಿಲ್ಲ ಜನಗಳಿಗೆ. ಒಂದು ಪಕ್ಷ ಭವಿಷ್ಯ ಇವತ್ತು ನಮಗೇನಿದೆಯಲ್ಲ, ಈ ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಸಭೆಗೆ ಇರ್ತಕ್ಕಂಥ ಈ ಪ್ರವಾದನಾ ವಾಕ್ಯದ ಒಂದು ಜ್ಞಾನ ಇವತ್ತೇನಿದೆಯಲ್ಲ,
ಇಂಥ ಒಂದು ವಿಚಾರಗಳು ಆಗಿನ ಕಾಲದಲ್ಲಿ ಇರ್ತಕ್ಕಂಥವ್ರಿಗೆ ಗೊತ್ತಾಗಿದ್ದು ಅವರು ಜನಗಳಿಗೆ ತಿಳಿಸಿದ್ರೆ ಇವತ್ತು ಇನ್ನೂ ಹೆಚ್ಚಾದಂತ ಜನರು ಕ್ರೈಸ್ತರಾಗ್ತಾ ಇದ್ರು ಅಂತ ಅನ್ಸುತ್ತೆ ನನಗೆ. ಇದರಲ್ಲಿ ಯಾವ ಸಂದೇಹನೂ ಇಲ್ಲ. ಯಾಕಂತ ಹೇಳಿದ್ರೆ ಆ ತಿಳುವಳಿಕೆ ಬಹಳ ಮುಖ್ಯ. ಅಂಧಕಾರದಲ್ಲಿ ಜನಗಳನ್ನ ಬಿಟ್ಟುಬಿಟ್ರು. ಇದೇ ರೋಮನ್ ಕ್ಯಾಥಲಿಕ್ ಸಭೆಯನ್ನೇ ತೆಗೆದುಕೊಳ್ರಿ. ನಮ್ಮ ಪ್ರಿಯರಾದಂತ ಪ್ರಸನ್ನ ಕುಮಾರ್ ಅವರು ನಿಮಗೆ ಕಳೆದ ವಾರದಲ್ಲಿ ತಿಳಿಸಿರ್ಬೇಕು. ಅವರು ಬಹಳ ಚೆನ್ನಾಗಿ ಹೇಗೆ ಆ ರೋಮನ್ ಕ್ಯಾಥಲಿಕ್ ಸಭೆ ಲ್ಯಾಟಿನ್ ಅಲ್ಲಿ ಬರೆದಂತ ಆ ವ್ಯಾಖ್ಯಾನಗಳನ್ನ, ಬೈಬಲ್ ಸತ್ಯವೇದದ ವಿಚಾರಗಳನ್ನ ಅವರು ಮಾತ್ರ ಓದ್ತಾ ಇದ್ರು, ಬೇರೆಯವ್ರಿಗೆ ತಿಳಿಸ್ತಿರ್ಲೇ ಇಲ್ಲ ಅವರು. ಸೊ ಹಾಗಾಗಿ ಇವತ್ತು ನಮ್ಗೇನಪ್ಪ ಅಂತ ಹೇಳಿದ್ರೆ, ಇವತ್ತು ಬೈಬಲ್ ಎಲ್ಲ ಭಾಷೆಗಳಲ್ಲಿ ಮುದ್ರೆ ಆಗಿದೆ. ಎಲ್ಲ ಜಾತಿ ಜನಗಳ ಭಾಷೆಗಳಲ್ಲಿ ಅವರು ಹೋಗುವಂತದ್ದಾಗಿದೆ. ಇವತ್ತು ಯಾರು ಕೂಡ ನಾವು ಹೇಳ್ತಕ್ಕಂಥದ್ದು ಸರಿನಾ ಅಂತ ಹೇಳಿ, ಅಥವಾ ನಾವು ಹಿಂದೆ ಅವ್ರು ಏನ್ ಹೇಳ್ತಾ ಇದ್ರು ಅದನ್ನೇ ಸ್ವೀಕಾರ ಮಾಡ್ತಾ ಇದ್ರು. ಅವ್ರು ತಪ್ಪು ಹೇಳಿದ್ರು ಸರಿ, ಸುಳ್ಳು ಒಳ್ಳೇದು ಹೇಳಿದ್ರು ಸರಿನೇ, ಅದನ್ನ ಒಪ್ಕೊಳ್ತಾ ಇದ್ರು. ಯಾಕಂದ್ರೆ ಅವ್ರಿಗೆ ಜ್ಞಾನೋದಯ ಇಲ್ಲ, ಅವ್ರಿಗೆ ತಿಳುವಳಿಕೆ ಇಲ್ಲ. ಆದ್ರೆ ಸತ್ಯವೇದದಲ್ಲಿ ಬೆರೋಯ ಅಂತ ಹೇಳಿ, ಬೆರೋಯಿನ್ಸ್ ಅಂತ, ಬೆರೋಯದವರು ಅಂತ ಹೇಳ್ತೀವಿ ನೋಡಿ. ಸತ್ಯವೇದದಲ್ಲಿ ಪೌಲನ್ ಹೇಳಿರ್ತಕ್ಕಂಥ ಮಾತುಗಳು ನಿಜವಾಗ್ಲೂ ಸತ್ಯವೋ ಇಲ್ವೋ ಅಂತ ಹೇಳಿ ಶಾಸ್ತ್ರಾಭ್ಯಾಸ ಮಾಡ್ತಕ್ಕಂಥವ್ರು ಯಾರಾಗಿದ್ರು? ಬೆರೋಯದವರಾಗಿದ್ರು ನೋಡಿ. ಅವರು ಶಾಸ್ತ್ರಾಭ್ಯಾಸ ಮಾಡ್ತಕ್ಕಂಥವ್ರಾದ್ರು. ಇವತ್ತು ನಾವು ವೇಗವಾಗಿ ಕೆಲವು ಆದಿಕಾಂಡದ ಪುಸ್ತಕ, ಇವತ್ತು ಪ್ರಕಟಣೆ ಪುಸ್ತಕವನ್ನ ನಾವು ತಿಳ್ಕೊಳ್ಬೇಕಾದ್ರೆ, ಪ್ರಕಟಣೆಯಲ್ಲಿ ಇರ್ತಕ್ಕಂಥ ವಿಚಾರಗಳನ್ನ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾದ್ರೆ, ಇವತ್ತು ಆದಿಕಾಂಡದಲ್ಲಿ ಬಹಳಷ್ಟು ಅದು ಒಂದು ವಿಚಾರಗಳು ಅಸ್ಥಿವಾರ ಅಂತ ಹೇಳ್ಬಹುದು. ಇವತ್ತು ಅದೇ ಪಾಠ ಆಗಿದೆ. ಸೊ ಇವತ್ತಿನ ಈ ಒಂದು ಪಾಠಕ್ಕೆ ನಾವು ಹೋಗುವಂತ ಸಂದರ್ಭದಲ್ಲಿ ಕೆಲವು ವಚನಗಳಿದೆ. ನಾನು ಹೆಚ್ಚಾಗಿ ಆ ಪಾಠಕ್ಕೆ ಸಂಬಂಧವಾಗಿರ್ತಕ್ಕಂಥ ವಿಚಾರಗಳನ್ನೇ ಹೇಳ್ತಾ ಇರ್ತೀನಿ. ಆದ್ರೆ ಆ ಪಾಠದಲ್ಲಿ ಇರ್ತಕ್ಕಂಥ ವಿಚಾರಗಳು ಬಿಟ್ಟು ನಾನು ಇಲ್ಲಿ ನಿಮ್ಗೆ ಹೆಚ್ಚಿನವಾದಂತ ತಿಳುವಳಿಕೆ, ಯಾಕಂದ್ರೆ ಮುಂದಿನ ದಿನಗಳಲ್ಲಿ ನೀವು ಇನ್ನೂ ಅನೇಕ ಸಂಕೇತಗಳನ್ನ ನೀವು ತಿಳಿತಕ್ಕಂಥವ್ರಾಗಿದ್ದೀರಿ. ಗುರುತುಗಳು. ಇವತ್ತು ಸಬ್ಬತ್ತು ಕೂಡ ನಮ್ಮ ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಸಭೆಗೆ ಅಥವಾ ದೇವರಿಗೂ ಮತ್ತು ದೇವರ ಜನಾಂಗಕ್ಕೂ ಅದೊಂದು ಗುರುತು. ಹೌದಲ್ಲ? ಸಬ್ಬತ್ತು ಇದು ಸ್ವಾಮಿ ಹೇಳ್ತಾನೆ ಎಜೆಕಿಯೇಲ್ ಪುಸ್ತಕದಲ್ಲಿ, ಅದು ನಿಮಗೂ ನನಗೂ ಇರ್ತಕ್ಕಂಥದ್ದು ಗುರುತದು. ಸೊ ಹಾಗೆ ಇವತ್ತು ಆ ಗುರುತುಗಳ ಮುಖಾಂತರವಾಗಿ ಇವತ್ತು ಆ ಬ್ರೋಕನ್ ಸ್ಟೋನ್ ಏನು ಅವನು ತಂದು ತೋರಿಸ್ತಾನೆ, ಆ ಕಲ್ಲನ್ನು. ನಿಮ್ಮ ಹಿಂದೆ ಮಿಷನರಿ ಇದ್ರಲ್ಲ, ಅವ್ರು ನನ್ನನ್ನು ಕಳಿಸಿದಾರೆ ಅಂತ ಹೇಳುವಾಗ ಗುರುತು ಏನು ಅಂತ ಕೇಳ್ತಾರ ಅವ್ರು. ಆವಾಗ ಆ ಕಲ್ಲನ್ನ ತೋರಿಸ್ತಾನೆ. ಆ ಕಲ್ಲನ್ನ ತಗೊಂಡು ಇವ್ರ ಹತ್ರ ಇರ್ತಕ್ಕಂಥ ಕಲ್ಲನ್ನ ಜೋಡಣೆ ಮಾಡಿದಾಗ ಸರಿಯಾದಂತ ಹೊಂದಿಕೆ ಆಗಿತ್ತು. ಆವಾಗ ಅವ್ನು ಸ್ವೀಕಾರ ಮಾಡ್ತಾರೆ. ಅಲ್ಲಿವರೆಗೂ ಅವ್ನು ಸ್ವೀಕಾರ ಮಾಡಲ್ಲ. ನೋಡಿ ಎಷ್ಟು ಒಂದು ಉತ್ತಮವಾದಂತ ವ್ಯವಸ್ಥೆಯನ್ನು ಅವಾಗ ಇಟ್ಕೊಂಡಿದ್ರು. ಇವಾಗೇನೋ ಬೇಕಾದಷ್ಟು ಜೆರಾಕ್ಸ್ ಮೆಷಿನ್ಗಳು ಅವು ಇವು ಬಂದಿದೆ, ಜೆರಾಕ್ಸ್ ಇದೆ, ಒರಿಜಿನಲ್ಲೂ ಕೂಡ ಇವತ್ತು ಏನೇನೋ ಜೆರಾಕ್ಸ್ ನಲ್ಲಿ ತಗೊಂಡು ಅದನ್ನ ಏನೋ ಬೇರೆ ಬೇರೆ ಮಾಡ್ತಕ್ಕಂಥವುಗಳನ್ನ ನೀವು ನೋಡಿದ್ದೀರಿ. ಓಕೆ, ಇವತ್ತು ಇಂಥ ಒಂದು ವ್ಯವಸ್ಥೆಗಳಲ್ಲಿ ದೇವರು ನಮಗೆ ತಿಳಿಸ್ಬೇಕಾದಂತ ಒಂದು ಮೂಲವಾದಂತ ಒಂದು ಸತ್ಯಾಂಶ ಏನಪ್ಪ ಅಂತ ಹೇಳಿದ್ರೆ ಮನುಷ್ಯನ ರಕ್ಷಣೆ. ಇವತ್ತು ಪರ್ಣಶಾಲೆಯನ್ನ ತೆಗೆದುಕೊಳ್ರಿ. ಪರ್ಣಶಾಲೆಯಲ್ಲಿ ಇರ್ತಕ್ಕಂಥ ಆ ಒಂದು ವಿಚಾರಗಳನ್ನ ನೀವು ನೋಡಿದಾಗ ಇವತ್ತು ನಮ್ಗಿರ್ತಕ್ಕಂಥ ಜ್ಞಾನದಲ್ಲಿ ನಾವು ಅದನ್ನ ವ್ಯಾಖ್ಯಾನ ಮಾಡ್ತೀವಿ. ಹಿಂದೆ ಅವರು ಕಾರ್ಯರೂಪದಲ್ಲಿ ಮಾಡ್ತಾ ಇದ್ರು. ಅವ್ರಿಗೇನ್ ತಿಳುವಳಿಕೆ ಇರ್ಲಿಲ್ಲ. ಸುಮ್ಮನೆ ದಿನಂಪ್ರತಿ ಅವರು ಯಜ್ಞ ಹೋಮಗಳನ್ನ ಮಾಡ್ತಾ ಇದ್ರು ಅಷ್ಟೇ ಅವ್ರಿಗೆ ಗೊತ್ತಿದ್ದು. ಆದ್ರೆ ಇದು ಮುಂದೆ ಬರ್ತಕ್ಕಂಥ ಒಂದು ನಿಜಾಂಶವಾದಂತ ಒಂದು ಯಜ್ಞ. ಈಗ ಯೋಹಾನನು ಸ್ನಾನಿಕನಂತ ಯೋಹಾನನು ಅದು ಕೀ ಟೆಕ್ಸ್ಟ್ ಅಲ್ಲಿ ಸ್ವರ್ಣ ವಾಕ್ಯದಲ್ಲಿದೆ. ಅದು ಯೇಸು ಕ್ರಿಸ್ತನು ಯೋಹಾನನ ಕಡೆಗೆ ಬರುವಂತ ಸಂದರ್ಭದಲ್ಲಿ ಆತನ ತಿಳ್ಕೊಂಡು ಯೇಸು ಬಗ್ಗೆ ಹೇಳ್ತಾನೆ, ಈಗೋ ಯಜ್ಞಕ್ಕೆ ನೇಮಿಸಿದ ಕುರಿ ಈತನೇ, ಲೋಕದ ಸಕಲ ಪಾಪಗಳನ್ನ ತೆಗೆದು ನಿವಾರಣೆ ಮಾಡ್ತಕ್ಕಂಥನಾಗಿದ್ದಾನೆ ಅಂತ ಹೇಳಿ ಆತನಿಗೆ ಗೊತ್ತಾಯ್ತು. ಈಗ ಇದು ಮೂಲವಾಗಿ ಯಾರ್ಯಾರಿಗೆ ಪ್ರಕಟಣೆ ಆಗಿದೆಯೋ, ಯಾರ್ಯಾರಿಗೆ ಅದು ತಿಳುವಳಿಕೆಯಲ್ಲಿದೆಯೋ ಅವ್ರು ಅದನ್ನ ಪ್ರಚಾರ ಮಾಡ್ತಾರೆ. ತಿಳುವಳಿಕೆ ಇಲ್ದವ್ರಿಗೆ ಏನ್ ಗೊತ್ತು? ಈಗ ಪರ್ಣಶಾಲೆಯಲ್ಲಿ ಒಂದು ಬೆಂಕಿ ಇತ್ತು.
ಆ ಬೆಂಕಿಯನ್ನ ಸೃಷ್ಟಿ ಮಾಡಿದ್ದು ಯಾವತ್ತಿಗೂ ಕೂಡ ಆರ್ತಿರ್ಲಿಲ್ಲ. ಅದು ಯಾವತ್ತಿಗೂ ಕೂಡ ಆರ್ತಿರ್ಲಿಲ್ಲ. ಆದ್ರೆ ಅಲ್ಲಿ ನಾದಾಬ್, ಅಬೀಹು, ಆಮೇಲೆ ಇನ್ನು ಕೆಲವರು ಇವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಇದನ್ನ ಬೇರೆ ತರವಾದಂತ ಬೆಂಕಿಯನ್ನ ಅವರು ಸೃಷ್ಟಿ ಮಾಡಿ ಶಾಪಕ್ಕೆ ಒಳಗಾಗ್ತಾರೆ. ಹೌದಾ? ದೇವರ ಕೋಪಕ್ಕೆ ಗುರಿ ಆಗ್ತಾರೆ. ಸೊ ಈ ರೀತಿಯಾದಂತ ವಿಚಾರಗಳು ಅನೇಕ ಇವೆ. ಆದ್ರೆ ಇವತ್ತು ನಾವೇನಪ್ಪಾ ಅಂತ ಹೇಳಿದ್ರೆ ಮೊದಲನೇದಾಗಿ ಕೆಲವು ವಚನಗಳನ್ನ ನೋಡೋಣ. ಇಲ್ಲಿ 3 ವಚನಗಳನ್ನು ಕೊಡಲ್ಪಟ್ಟಿದೆ. ಈ 3 ವಚನಗಳಲ್ಲಿ ಇವತ್ತು ನಾವು ಏನಪ್ಪಾ ಅಂತ ಹೇಳಿದ್ರೆ ಆದಿಕಾಂಡದಲ್ಲಿ ಇರ್ತಕ್ಕಂತ ಒಂದು ಚಿಹ್ನೆಗಳು, ಗುರುತುಗಳು ಇವತ್ತು ಹೇಗೆ ರಕ್ಷಕನ ಕಡೆಗೆ ಅದು ರಕ್ಷಕನ ಕಡೆಗೆ ಅದು ತೋರಿಸ್ತಾ ಇದೆಯೋ ಅದನ್ನ ನಾವು ಚೆನ್ನಾಗಿ ತಿಳ್ಕೊಳ್ಬೇಕು. ಯಾಕಂದ್ರೆ ರಕ್ಷಕನನ್ನ ಅಥವಾ ವಿಮೋಚಕನನ್ನ ಅವು ತೋರ್ಸ್ತಕ್ಕಂಥದ್ದಾಗಿತ್ತು, ಅಥವಾ ಅದು ನಿಜಾಂಶವಾಗಿ ಈ ಲೋಕದ ಸಕಲ ಪಾಪಗಳನ್ನ ನಿವಾರಣೆ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಬರ್ತಾನೆ. ಈಗ 3ನೇ ಅಧ್ಯಾಯದ 15ನೇ ವಚನದಲ್ಲೇ ಇದೆ ಅದು. ಹೌದಾ? ಅವತ್ತು ದೇವರು ನೀಡಿರ್ತಕ್ಕಂಥ ಆ ಒಂದು ಪ್ರವಾದನ ವಾಕ್ಯವು ಅವ್ರು ಬರೀ ವಾಕ್ಯವಾಗಿ ಉಳಿದೋಗಿತ್ತು. ಆದ್ರೆ ಅದನ್ನ ಆಳವಾಗಿ ಅವರು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗ್ಲಿಲ್ಲ. ಅದರ ತಲೆಯನ್ನ, ಸರ್ಪದ ತಲೆಯನ್ನ ಜಜ್ಜತಕ್ಕಂಥವ್ರು ಯಾರು, ಯಾವಾಗ ಬರ್ತಾರೆ, ಯಾವಾಗ ಅದರ ತಲೆಯನ್ನ ಜಜ್ಜುತ್ತಾನೆ, ಅದ್ಯಾವುದು ಗೊತ್ತಾಗ್ಲಿಲ್ಲ. ಈ ಸ್ತ್ರೀಗೂ ಈ ನಿನ್ನ ಸಂತಾನಕ್ಕೂ ಹಗೆತನ ಉಂಟಾಗುವುದು. ಓಕೆ, ಆ ಮಾತನ್ನ ನಾವು ಸೂಕ್ಷ್ಮವಾಗಿ ಆಲೋಚನೆ ಮಾಡಿದಾಗ ಅವ್ರಿಗೆ ಬರೀ ಮಾತಾಗಿತ್ತಷ್ಟೇ. ಆದ್ರೆ ಇವತ್ತು ನಮ್ಗೆ ಗೊತ್ತಾಗ್ತಾ ಇದೆ, ನಾವು ಹಿಂದಿನ ಪುಟಗಳಿಗೆ ಅಥವಾ ಹಿಂದಿನ ಚರಿತ್ರೆಗಳಿಗೆ ಹೋದಾಗ ನಮಗ್ ಗೊತ್ತಾಗ್ತಾ ಇದೆ. ಇವತ್ತು ನಾನು ಇನ್ನೊಂದು ವಿಚಾರವನ್ನ ನಿಮ್ಗೆ ಸ್ಪಷ್ಟವಾಗಿ ಹೇಳಲೇಬೇಕಿದ್ದು. ಯಾಕಂದ್ರೆ ಇವತ್ತು ನಮಗೇನು ಸತ್ಯವೇದ ಸಿಕ್ಕಿದೆಯೋ ನೋಡಿ, ಒಂದೊಂದು ಭಾಗಗಳಲ್ಲಿ ಒಂದೊಂದು ರೀತಿಯಾದಂತ ಒಂದು ವಿಚಾರಗಳನ್ನ ತಿಳ್ಕೊಳ್ತೇವೆ. ನಾನು ಕಳೆದ ಸಾರಿ ಒಂದು ಇದನ್ ಬಗ್ಗೆ ಹೇಳಿದೆ. ನಾನು ಒಂದು ವಸ್ತು ಬಗ್ಗೆ ಹೇಳಿದೆ, ಪ್ರಿಸಮ್ ಅಂತ ಹೇಳಿ. ಈ ಗ್ಲಾಸ್ ಪ್ರಿಸಮ್ ಅಲ್ಲಿ ನೀವು ಒಂದು ಲೈಟ್ ಬಿಟ್ರೆ ಅದು 7 ತರವಾದಂತ ಬಣ್ಣಗಳನ್ನ ಅದು ಪ್ರತಿಬಿಂಬಿಸ್ತದೆ. ಇದನ್ನ ನಾನು ಉದಾಹರಣೆಯನ್ನು ಕೊಟ್ಟೆ ನಿಮ್ಗೆ. ಯಾಕಂತ ಹೇಳಿದ್ರೆ ಸತ್ಯ ಒಂದೇ, ಆದ್ರೆ ಆ ಸತ್ಯವನ್ನ ಗುರುತು ಮಾಡಿಕೊಳ್ಳಲಿಕ್ಕೆ ವಿಧಾನಗಳನ್ನ ಸ್ವಾಮಿ ಕೊಟ್ರನು. ನಾನಾ ರೀತಿಯಂತ ಪ್ರವಾದಿಗಳನ್ನ ಎಬ್ಬಿಸ್ತಾನೆ. ನೀವು ಹೋಗಿ ಸಾರ್ರಿ ಅಂತ ಹೇಳಿ ಆ ವಿಚಾರಗಳನ್ನ ತಿಳಿಸ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ಅಲ್ಲಿರ್ತಕ್ಕಂಥ ಜನಗಳು ಅನೇಕರು ಅದರ ಅರ್ಥವನ್ನ ತಿಳಿಲಾರದೇನೆ ಹೋದ್ರು. ಇವತ್ತು ಬಂದಿರತಕ್ಕಂಥ ಸಮಸ್ಯೆ ಇದೆ. ತಿಳಿಲಾರದೆ ಏನು ಹೋದ್ರು, ಇವತ್ತು ಅವರು ತಿಳಿಲಿಲ್ಲ, ಆಮೇಲೆ ತಿಳಿಸ್ಬೇಕಾದಂತವ್ರಿಗೂ ತಿಳಿಸ್ಲಿಕ್ಕಾಗ್ಲಿಲ್ಲ. ಸೊ ಹಾಗಾಗಿ ಇವತ್ತು ಒಂದು ಅಂಧಕಾರದಲ್ಲಿ ಜನಗಳನ್ನ ಬಿಟ್ಟುಬಿಟ್ಟು ಇವತ್ತು ಇಲ್ಲಿ ಸ್ವಾಮಿ ಮೊದಲನೇದಾಗಿ ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಈ 3 ವಾಕ್ಯಗಳಿವೆ. ಏಷ್ಯಾನ್ ಬರೆದಂತ ಗ್ರಂಥದಲ್ಲಿ, ಮಲಾಕಿ ಬರೆದಂತ ಗ್ರಂಥದಲ್ಲಿ, ಆಮೇಲೆ ಹಿಬ್ರಿಯರ ಗ್ರಂಥದ 13ನೇ ಅಧ್ಯಾಯದ 8ನೇ ವಚನದಲ್ಲಿ ಇದನ್ನೆಲ್ಲ ಅಲ್ಲಿ ಹುಲ್ಲಿನ ಬಗ್ಗೆ ಹೇಳುತ್ತೆ. ಹೌದಾ? ಹುಲ್ಲಿನ ಬಗ್ಗೆ ಹೇಳಿ ಅದು ಇಲ್ಲಿ ಮಲಾಕಿ ಬರೆದಂತ ಗ್ರಂಥದಲ್ಲಿ ಹೇಳ್ತದೆ, ಯೆಹೋವ ದೇವರು ಆತನು ನೆನ್ನೆ ಇದ್ದಾಗೆ ಇವತ್ತೂ ಇದ್ದಾನೆ, ಆತನು ಬದಲಾಗದೇ ಇರತಕ್ಕಂಥ ದೇವರಾಗಿದ್ದಾನೆ. ಅದ್ರಲ್ಲಿ ಬದಲಾಗ್ತಕ್ಕಂಥವ್ರು ಯಾರು? ಮನುಷ್ಯರು. ಆದ್ರೆ ದೇವರು ಯಾವತ್ತಿಗೂ ಕೂಡ ಬದಲಾಗುದಿಲ್ಲ. ಆತನ ಸತ್ಯ ಒಂದೇ. ಆದಿಕಾಂಡದಿಂದ ಪ್ರಕಟಣೆ ಪುಸ್ತಕದವರೆಗೂ ಕೊನೇ ಭಾಗದವರೆಗೂ ಇರ್ತಕ್ಕಂಥದ್ದು ಒಂದೇ. ಅದಕ್ಕೆ ತಾನೇ ನಾನು ಪ್ರಿಸಮ್ ಅಂತ ಹೇಳಿ ಅದನ್ನೊಂದು ಇದನ್ನ ಕೊಟ್ಟೆ, ನಿಮ್ಗೆ ಉದಾಹರಣೆಯನ್ನು ಕೊಟ್ಟೆ. ಆ ಸತ್ಯದ ಬೆಳಕು ಬೇರೆ ಭಾಗಗಳ ಅಥವಾ ವಿಭಿನ್ನವಾಗಿ ಅದೇನಾಗ್ತಾ ಇದೆ, ಪ್ರಜ್ವಲಿಸ್ತಾ ಇದೆ. ಇವತ್ತು ನೀವು ಸ್ವಾಮಿ ಕೊಟ್ಟಂತ ಸಾಮ್ಯಗಳನ್ನೇ ತೆಗೆದುಕೊಳ್ರಿ. ಆತನ ತಿಳಿಸಿಕೊಟ್ಟಿರ್ತಕ್ಕಂಥ ಸಾಮ್ಯಗಳಲ್ಲೇ ಎಷ್ಟೊಂದು ಗುರುತುಗಳನ್ನ ಸ್ವಾಮಿ ಹೇಳಿದನು.
ಆ ಮದುವೆ ವಿಚಾರದಲ್ಲಿ ಹೇಳುವಾಗ ಆ ಮದುವೆಯ ಗಾರ್ಮೆಂಟ್, ಮದುವೆಯ ಉಡುಪು ಇಲ್ಲದೆ ಇರ್ತಕ್ಕಂಥವನ್ನ ಒಬ್ಬನನ್ನ ನೋಡ್ಬಿಟ್ಟು ಸ್ವಾಮಿ ಹೇಳ್ದ, ಆ ಯಜಮಾನ್ ಹೇಳ್ತಾನೆ, ಇವನ ಕತ್ತಲ ಮನೆಯಲ್ಲಿ ಹಾಕ್ರಿ. ಅಂದ್ರೆ ಮದುವೆಗೆ ಉಡುಪು ಇಲ್ಲದೆ ಬಂದಿದ್ದಾನೆ ಇವನು. ನೋಡಿ, ಅದು ಕೂಡ ಒಂದು ಒಂದು ಗುರುತು. ಅದೇನ್ ಗುರುತು? ಅದು ಯೇಸು ಸ್ವಾಮಿಯ ರಕ್ಷಣೆಯ ಒಂದು ಯೋಜನೆ. ಯೇಸು ಸ್ವಾಮಿ ಆ ರಕ್ಷಣೆಯನ್ನ ಆತನು ಯಾರಿಗಾದ್ರೂ ಕೂಡ ಆತನು ಉಚಿತವಾಗಿ ಕೊಡ್ತಕ್ಕಂಥವನಾಗಿದ್ದಾನೆ. ಇದನ್ನ ನಾವು ಸ್ವೀಕಾರ ಮಾಡ್ತಕ್ಕಂಥವ್ರಾಗ್ಬೇಕು, ಅರ್ಹರಾಗ್ಬೇಕು, ಆ ಅರ್ಹತೆಯನ್ನ ನಾವು ಪಡ್ಕೊಳ್ಬೇಕು. ಸೊ ಈ ಒಂದು ವಿಚಾರಗಳನ್ನ ನಾವು ಸೂಕ್ಷ್ಮವಾಗಿ ಯೋಚನೆ ಮಾಡುವಾಗ ಇಲ್ಲಿ ಸ್ವಾಮಿ ನಮ್ಗೆ ಏನ್ ತಿಳಿಸ್ತದೆ ಅಂದ್ರೆ, ಆತನು ಬದಲಾಗದೆ ಇರ್ತಕ್ಕಂಥ ದೇವರು. ಎರಡನೇ ವಿಚಾರ ಅದರಲ್ಲಿ, ಇವತ್ತು ನೀವು ಈ ಎನುಮೆ ಎಲಿಶ್ ಅಂತ ನೀವು ಕೇಳಿರ್ಲಿಕ್ಕಿಲ್ಲ. ಅದು ಒಂದು ಪುಸ್ತಕ, ಗ್ರಂಥಗಳದು, ಹಳೇ ಬಹಳ ಅತ್ಯಂತ ಪುರಾತನವಾದಂತ ಪುಸ್ತಕಗಳು. ಅದರಲ್ಲಿ ನೋಹನ ಬಗ್ಗೆ ಪ್ರಸ್ತಾಪ ಆಗಿದೆ, ನೋಹನ ಚರಿತ್ರೆ ಅದರಲ್ಲಿದೆ. ಗಿಲ್ಗಮಿಶ್ ಎಪಿಕ್ ಅಂತ ಒಂದಿದೆ, ಆಮೇಲೆ ಮೋಬೈಟ್ ಸ್ಟೋನ್ ಅಂತ ಇದೆ, ಆಮೇಲೆ ಡೆಡ್ ಸಿ ಸ್ಕ್ರೋಲ್ಸ್. ಅದು ಇತ್ತೀಚಿನ ಕಾಲದಲ್ಲಿ, ಅದು 19ನೇ ಶತಮಾನದಲ್ಲಿ ಅದು ಬಂದಂತ ಒಂದು ಡೆಡ್ ಸಿ ಸ್ಕ್ರೋಲ್ಸ್. ಅದರ ಮುಖಾಂತರವಾಗಿ ಇವತ್ತು ಸತ್ಯವೇದ ಬಹಳ ಸ್ಪಷ್ಟವಾಗಿ ಅದರಲ್ಲಿ ಇರ್ತಕ್ಕಂಥ ಅಂಶಗಳು, ಯೆಶಾಯನ ಬರೆದಂತ ಗ್ರಂಥ ಎಲ್ಲವೂ ಕೂಡ ಅದರಲ್ಲಿ ಇದ್ದಂಥದ್ದಾಗಿತ್ತು. ಸೊ ಹಾಗಾಗಿ ಇವತ್ತು ನಮ್ಗೇನಪ್ಪ ಅಂತ ಹೇಳಿದ್ರೆ, ಅದಕ್ಕೆ ತಾನೇ ಕಳೆದ ವಾರದಲ್ಲಿ ನಾವು ದಾನಿಯೇಲ್ ಬರೆದಂತ ಗ್ರಂಥವನ್ನ ಸ್ವಾಮಿ ಹೇಳ್ತಾನೆ, ಅದನ್ನ ಮುಚ್ಚಿಡು, ಯಾಕಂದ್ರೆ ಆ ಕಾಲ ಬರೋ ತನಕ ಅದನ್ನ ತೆಗಿಲಿಕ್ಕೆ ಹೋಗ್ಬೇಡ್ರಿ. ಸೊ ಆ ಪ್ರಕಟವಾಗುವ ತನಕ ಅದನ್ನ ಹಂಗೆ ಇಡ್ರಿ, ಅದನ್ನ ಹಂಗೆ ಭದ್ರಾಗಿ ಮುಚ್ಚಿಬಿಡು. ಇವತ್ತು ಜ್ಞಾನ ಹೆಚ್ಚುತ್ತಾ ಇದೆ, ತಿಳುವಳಿಕೆ ಹೆಚ್ಚುತ್ತಾ ಇದೆ, ಜನಗಳ ತಿಳುವಳಿಕೆಯನ್ನ ಪಡ್ಕೊಳ್ತಾ ಇದ್ದಾರೆ. ಆದ್ರೆ ಇವತ್ತು ಆ ತಿಳುವಳಿಕೆ ಕೆಲವರಿಗೆ ಏನಾಗಿದೆ ಅಂತೀರಿ, ಅದು ಶಾಪವೂ ಕೂಡ ಆಗಿದೆ ಅದು. ಆದ್ರೆ ಯಾರ್ಯಾರು ಆ ತಿಳುವಳಿಕೆಯನ್ನ ಉತ್ತಮವಂತ ರೀತಿಯಲ್ಲಿ ಉಪಯೋಗಿಸ್ತಾ ಇದಾರೋ, ಇವತ್ತು ಅದು ಅವರಿಗೆ ಒಂದು ಆಶೀರ್ವಾದವಾಗಿ ಇರುವಂತದ್ದಾಗಿದೆ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈಗ ನೋಡಿ, ಸತ್ಯದಲ್ಲಿ ಅನೇಕರು ವಚನಗಳನ್ನ ದಯಮಾಡಿ ಕೆಲವು 41ನೇ ಯೆಶಾಯನ ಬರೆದಂತ ಗ್ರಂಥದ 2 ವಚನಗಳಿದೆ, ಅದನ್ನ ದಯಮಾಡಿ ಓದ್ಬೇಕಾಗಿ ಕೇಳ್ತಾನೆ. ಯಾರು ಸತ್ಯವೇದ ಇರ್ತಕ್ಕಂಥವ್ರು, ಯೆಶಾಯನ ಬರೆದಂತ ಗ್ರಂಥ 41ನೇ ಅಧ್ಯಾಯ ವಚನ 22 ಮತ್ತು 23. ಯಾರು ಸಹಾಯ ಮಾಡ್ತೀರ ನಂಗೆ? ಓಕೆ, ಈಗ ನಾನೇ ಓದಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಅವರು ಅವುಗಳನ್ನು ತಂದು ಮುಂದೆ ಏನಾಗೋದು ಎಂದು ನಮಗೆ ತೋರಿಸಲಿ. ಹಿಂದಿನವುಗಳನ್ನು ನಾವು ಮನಸ್ಸಿಗೆ ತಂದುಕೊಂಡು ಅವುಗಳ ಪರಿಣಾಮವನ್ನು ಇಲ್ಲವೇ ಮುಂದಿನವುಗಳನ್ನು ತಿಳಿಸಿದ್ರೆ ಗ್ರಹಿಸುವೆವು. ನೀವು ದೇವರುಗಳೆಂದು ತಿಳಿದುಕೊಳ್ಳುವಂತೆ ಮುಂದೆ ಬರುವುಗಳನ್ನು ನಮಗೆ ತಿಳಿಸಿರಿ. ಹೌದು, ನಾವು ಗಾಬರಿಯಿಂದ ಭಯಪಡುವ ಒಳ್ಳೆದನ್ನಾಗಲಿ ಕೆಟ್ಟದನ್ನಾಗಲಿ ಮಾಡಿರಿ. ನೋಡ್ರಿ, ಇಲ್ಲಿ ಮುಂದಣ ಅಥವಾ ಹಿಂದೆ ಇರ್ತಕ್ಕಂಥ ವಿಚಾರಗಳನ್ನ ಮುಂದೆ ಬರ್ತಕ್ಕಂಥ ಹಿಂದೆ ಇರ್ತಕ್ಕಂಥ ವಿಚಾರಗಳಿಗೆ ತಕ್ಕಂತೆ ಮುಂದೆ ಬರ್ತಕ್ಕಂಥವುಗಳನ್ನ ನೀವು ತಿಳಿಸಿಕೊಡ್ರಿ. ನೋಡಿ, ಇಲ್ಲಿ ಸ್ವಾಮಿ ಈ ಮಾತುಗಳನ್ನ ಯಾಕೆ ತಿಳಿಸ್ತದಂದ್ರೆ, ಇವತ್ತು ಎಷ್ಟೋ ವಿಚಾರಗಳು ನಮ್ಗೆ ಗೋಚರವಾಗಿರ್ಲಿಲ್ಲ. ಆದ್ರೆ ಇವತ್ತು ಶ್ರೀಮತಿ ಎಲ್ ಜಿ ವೈಟಮ್ನವರು ಬಂದ ಮೇಲೆ ಇವತ್ತು ಅನೇಕ ವಿಚಾರಗಳು ನಮಗೆ ಏನಾಗ್ತದೆ, ಗೋಚರ ಆಗ್ತಾ ಇದೆ. ಅವ್ರದ್ದು ದೊಡ್ಡ ಬೆಳಕಲ್ಲ, ದೊಡ್ಡ ಬೆಳಕು ಸತ್ಯವೇದನೆ. ಆದ್ರೆ ಕೆಲವು ವಿಚಾರಗಳು ನಮ್ಗೆ ಕಷ್ಟಕರವಾಗಿ ಅರ್ಥ ಮಾಡ್ಕೊಳ್ಳಲಿಕ್ಕೆ ಸಹಾಯ ಆಗ್ತಾ ಇಲ್ಲ, ಅರ್ಥ ಮಾಡ್ಕೊಳ್ಳಿಕ್ ಸ್ವಲ್ಪ ಕಷ್ಟ ಇದೆ. ಅದನ್ನ ಮಿಸಸ್ ವೈಟಮ್ನವರು ಬಂದಾಗ ದೇವರು ಈ ಪ್ರವಾದಿನಿಯ ಮುಖಾಂತರವಾಗಿ ಅನೇಕ ಅಂಶಗಳನ್ನ ಇತ್ತೀಚಿನ ಕಾಲಗಳಲ್ಲಿ ಸ್ವಾಮಿ ಆಕೆಗೆ ತಿಳಿಸ್ಕೊಟ್ಟಿದ್ದಾರೆ. ಇವತ್ತು ಅವು ನಮಗೆ ಉತ್ತಮವಾದಂತ ಒಂದು ನಿದರ್ಶನವಾಗಿದೆ. ಹಾಗೆ ಯೆಶಾಯನ ಬರೆದಂತ ಗ್ರಂಥದ 46ನೇ ಅಧ್ಯಾಯಕ್ಕೆ ಬನ್ರಿ. ಈಗ 46ನೇ ಅಧ್ಯಾಯ ವಚನ 9 ಮತ್ತು 10.
ಪುರಾತನ ಸಂಗತಿಗಳನ್ನು ಜ್ಞಾಪಿಸಿಕೊಳ್ಳಿರಿ, ಏಕೆಂದರೆ ನಾನೇ ದೇವರು, ಮತ್ತೊಬ್ಬನಿಲ್ಲ. ನಾನೇ ದೇವರು, ನನಗೆ ಸರಿಸಮಾನನೂ ಇಲ್ಲ. ಆರಂಭದಲ್ಲಿಯೇ ಅಂತ್ಯವನ್ನು ಪೂರ್ವಕಾಲದಿಂದ ಇನ್ನು ನಡೆಯದ ಸಂಗತಿಗಳನ್ನು ಪ್ರಕಟಿಸಿದ್ದೇನೆ. ನನ್ನ ಆಲೋಚನೆಯು ನಿಲ್ಲುವುದೆಂದು ನನಗೆ ಮೆಚ್ಚಿದ್ದನ್ನು ಮಾಡುವೆನೆಂದು ಅರುಹಿದ್ದೇನೆ. ನೋಡಿ, ಇಲ್ಲಿ ಪ್ರಾರಂಭ ಅಂತ್ಯದಿಂದ ಪ್ರಾರಂಭದವರೆಗೂ, ಅದು ಅಂತ್ಯದಿಂದ ಪ್ರಾರಂಭದವರೆಗೂ ಆತನಿಗೆ ಗೊತ್ತಿದೆ. ಫ್ರಮ್ ದ ಎಂಡ್ ಟು ದ ಬಿಗಿನಿಂಗ್, ಅಥವಾ ಫ್ರಮ್ ದಿ ಬಿಗಿನಿಂಗ್ ಟು ದ ಎಂಡ್, ಪ್ರಾರಂಭದಿಂದ ಹಿಡಿದು ಅಂತ್ಯದವರೆಗೂ ಏನಾಗುತ್ತದೆ ಅದು ಆತನಿಗೆ ಚೆನ್ನಾಗಿ ಗೊತ್ತಿದೆ. ಸೊ ಇವುಗಳನ್ನ ತಿಳಿಸ್ಲಿಕ್ಕೆ ಸ್ವಾಮಿ ಅನೇಕ ಪ್ರವಾದಿಗಳನ್ನ ಉಪಯೋಗಿಸಿದ್ದಾನೆ, ಅನೇಕ ವ್ಯಕ್ತಿಗಳನ್ನ ಸಾಧನವನ್ನಾಗಿ ಮಾಡಿದ್ದಾನೆ. ಇವತ್ತು ಯಾರ್ಯಾರದನ್ನ ಚೆನ್ನಾಗಿ ಪ್ರಕಟ ಮಾಡಿದ್ರು, ಈಗ ಸಣ್ಣ ಒಂದು ಉದಾಹರಣೆಯನ್ನ ತೆಗೆದುಕೊಳ್ಳೋಣ, ಬೇರೆ ದೂರ ಬೇಡ್ರಿ, ಸಂಸೋನ್ನನ್ನೇ ತೆಗೆದುಕೊಳ್ಳೋಣ. ಸ್ವಾಮಿ ಆತನನ್ನ ಆರಿಸ್ಕೊಂಡು ಆತನ ಬಲವನ್ನ ತೆಗೆದುಕೊಂಡು ಬಲದ ಮುಖಾಂತರವಾಗಿ ಇಸ್ರಾಯೇಲರಿಗೆ ಒಂದು ಉತ್ತಮವಾದಂತ ಒಬ್ಬ ನ್ಯಾಯಾಧೀಶನಾಗಿರ್ಲಿ ಅಂತ ಹೇಳಿ ಆರಿಸ್ಕೊಂಡು, ಆದ್ರೆ ಆತನೇನ್ ಮಾಡಿದ, ದೇವರ ಉದ್ದೇಶವನ್ನ ನೆರವೇರಿಸಲಿಕ್ಕೆ ಸಾಧ್ಯವೇ ಆಗ್ಲಿಲ್ಲ. ಸೊ ಹೀಗೆ ಅನೇಕರು ಸೋತೋದ್ರು. ಆದ್ರೆ ಅದರಲ್ಲಿ ಸತ್ಯವೇದದಲ್ಲಿ ಇರ್ತಕ್ಕಂಥ ಅನೇಕರು ಅದನ್ನೇನ್ ಮಾಡಿದ್ರು, ಉತ್ತೇಜನ ಮಾಡಿದ್ರು. ಇವಾಗ ಇನ್ನೊಂದು ವಚನವನ್ನು ನೋಡಿ, ಕೀರ್ತನೆ ಬನ್ನಿ. ಈಗ ಕೀರ್ತನೆ 139 ವಚನ 16ರಿಂದ 139 ವಚನ 16ರಿಂದ ನೋಡಿ. ಅದು ಇನ್ನೂ ಪೂರ್ಣವಾಗದಿರುವಾಗ ನನ್ನ ಅಸ್ತಿತ್ವವನ್ನು ನಿನ್ನ ಕಣ್ಣುಗಳು ನೋಡಿದವು. ನನ್ನ ಜೀವನದ ಎಲ್ಲಾ ದಿನಗಳು ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟವು. ಅವುಗಳಲ್ಲಿ ಒಂದು ಇಲ್ಲದಿದ್ದಾಗ ಅವುಗಳು ರೂಪಿಸಲ್ಪಟ್ಟವು. ನೋಡ್ರಿ ಎಷ್ಟು ಚೆನ್ನಾಗಿ ಇದನ್ನ ತಿಳಿಸ್ತಾನಂದ್ರೆ, ಇಲ್ಲಿ ಕೀರ್ತನೆಗಾರನು ಆತನ ಚರಿತ್ರೆಯನ್ನ, ಆತನ ಜೀವಮಾನದ ಕಾಲಗಳನ್ನ ಆತನ ನೆನೆಸ್ಕೊಳ್ತಾನೆ. ಇಲ್ಲಿ ಎಷ್ಟು ಚೆನ್ನಾಗಿ ವಚನ ಹೇಳ್ತಾನೆ ನೋಡ್ರಿ. ಅವುಗಳನ್ನು ಲೆಕ್ಕಿಸುವುದಾದರೆ ಮರಳಿಗೆ ಹೆಚ್ಚಾಗಿದೆ. 16. ಓಕೆ, 16ರಿಂದ ನಾವು ಇನ್ನೂ ಕೇವಲ ಪಿಂಡವಾಗಿರುವಾಗ ನಿನ್ನ ಕಣ್ಣು ನನ್ನನ್ನು ನೋಡಿದವು. ನೋಡ್ರಿ, ನನ್ನ ಆಯುಷ್ಕಾಲವು ಪ್ರಥಮ ದಿನವು ಪ್ರಾರಂಭವಾಗುವ ಮೊದಲೇ ಅದರ ಎಲ್ಲಾ ದಿನಗಳು ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟಿವೆ. ನೋಡಿ, ಅಂದ್ರೆ ಇವತ್ತು ನಮಗಂತೂ ಗೊತ್ತಿಲ್ಲ. ಯಾಕಂದ್ರೆ ಸೃಷ್ಟಿ ಮಾಡಿರ್ತಕ್ಕಂಥವನಿಗೆ ಗೊತ್ತು ಅದರ ಅಂತ್ಯ ಮತ್ತು ಅದರ ಪ್ರಾರಂಭ, ಹೌದಾ? ನಮಗಂತೂ ಗೊತ್ತಾಗೋದಿಲ್ಲ. ಆದ್ರೆ ಸ್ವಾಮಿ ಇಲ್ಲಿ ಹೇಳ್ತಾನೆ 17ನೇ ವಚನದಲ್ಲಿ, ದೇವರೇ, ನಿನ್ನ ಎಲ್ಲಾ ಸಂಕಲ್ಪಗಳು ನನ್ನ ಎಣಿಕೆಯಲ್ಲಿ ಎಷ್ಟೋ ಗೌರವವಾಗಿದೆ, ಅವುಗಳ ಒಟ್ಟು ಅಸಂಖ್ಯವಾಗಿದೆ. ಅವುಗಳನ್ನು ಲೆಕ್ಕಿಸುವುದಾದ್ರೆ ಮರಳಿಗಿಂತ ಹೆಚ್ಚಾಗಿವೆ. ನಾನು ಎಚ್ಚರವಾಗಲು ಮುಂಚಿನಂತೆಯೇ ನಿನ್ನ ಬಳಿಯಲ್ಲಿದ್ದು ಇದ್ದದ್ದೇ ಬಳಿಯಲ್ಲಿದ್ದೆ. ನೋಡ್ರಿ, ಇಲ್ಲಿ ಸ್ವಾಮಿ ಇದರ ಮುಖಾಂತರವಾಗಿ ಏನಪ್ಪಾ ತಿಳಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ, ಬೇರೆ ಇವತ್ತು ಆ ಸತ್ಯ ಅಥವಾ ಮೊದಲೇ ನೀವು ಮುಂದಿನ ದಿನಗಳಲ್ಲಿ ಇನ್ನು ಕಲೀಲಿಕ್ಕೆ ಹೋಗ್ತೀರಿ. ಈಸಾಕನ್ನು ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ, ಮೋಶೆ ಇದ್ರ ಮೇಲೆ ಏನು ಸರ್ಪವನ್ನ ಸ್ವಾಮಿ ಹೇಳಿದನು, ಒಂದು ಸರ್ಪವನ್ನ ಮಾಡಿಡು. ಓಕೆ, ಅಲ್ಲಿ ಈಸಾಕನ ಒಂದು ಇದನ್ನ ಕೇಳ್ತಾನೆ. ಯಜ್ಞಕ್ಕೆ ತಂದೆ ಅಬ್ರಹಾಮನು ಮಗನನ್ನ ಕರ್ಕೊಂಡು ಬೆಟ್ಟಕ್ಕೆ ಹೋಗುವಾಗ, ಮೊರೆ ಬೆಟ್ಟಕ್ಕೆ ಹೋಗುವಾಗ ಅದನ್ನ ಕೇಳ್ತಾನೆ, ಅಪ್ಪ ಎಲ್ಲ ಕಟ್ಟಿಗೆ ಇದೆ, ಬೆಂಕಿ ಇದೆ, ಆದ್ರೆ ಯಜ್ಞ ಎಲ್ಲಿ, ಕುರಿ ಎಲ್ಲಿ? ನೋಡಿ, ಆ ಕುರಿನೇ ಇವತ್ತು ನೋಡಿ ಆ ಒಂದು ವಿಚಾರವನ್ನ ಮಗನಿಗೆ ತಿಳಿಸದೆ ಸ್ವಾಮಿ ಏನ್ ಹೇಳ್ತಾನೆ, ಅಬ್ರಾಹ್ಮನ್ ಹೇಳ್ತಾನೆ, ದೇವ್ರು ಒದಗಿಸ್ಕೊಡ್ತಾನೆ, ಕುರಿನ ದೇವ್ರು ಒದಗಿಸ್ಕೊಡ್ತಾನೆ. ಏನು ಯೋಚನೆ ಮಾಡಬೇಡ. ನೋಡಿ, ಇದು ಎಲ್ಲದಕ್ಕೂ ಕೂಡ ಹೇಗೆ ಅಬ್ರಾಹ್ಮನ ಮಗನಾದಂತ ಈಸಾಕನ್ ಯಾವ ರೀತಿ ಸ್ಪಂದಿಸೋದ್ರು ಅದು ಬಹಳ ಮುಖ್ಯ. ಆ ಮಗನ ವೃದ್ಧ ವ್ಯಕ್ತಿಯಿಂದ ತಪ್ಪಿಸ್ಕೊಂಡು ಹೋಗೋದೇನು ಬಹಳ ಕಠಿಣವಾದಂತದ್ದು ಏನಾಗಿರ್ಲಿಲ್ಲ,
ಅಯ್ಯೋ ಈ ಮನುಷ್ಯ ನನ್ನನ್ನು ಸಾಯಿಸನಲ್ಲ ಅಂತೇಳಿ ಆತನ ಬಿಚ್ಚಿಗೆ ಓಡೋಗ್ಬೋದು ಇತ್ತು. ಆದ್ರೆ ಆತ ಎಲ್ಲವನ್ನು ಕೂಡ ಆತನ ಏನ್ ಮಾಡೋದನ್ನ ಒಪ್ಕೊಂಡು, ಆದ್ರೆ ಆತನ ಒಂದೇ ಒಂದು ಅದರ ನಂಬಿಕೆಯಲ್ಲಿ ಅವ್ರು ಬಲವುಳ್ಳವರಾಗಿ ಇದ್ರು ಅಂತ ನೋಡ್ತಾರೆ. ಅದರಿಂದ ಈ ಒಂದು ವಿಚಾರಗಳನ್ನ ನಾವು ಮುಂದೆ ಕಲೀಲಿಕ್ಕೆ ಹೋಗ್ತಾ ಇದ್ದೇವೆ. ಆದ್ರೆ ಇವತ್ತು ನಾವೇನಪ್ಪಾ ಅಂತ ಹೇಳಿದ್ರೆ, ಪ್ರಥಮವಾಗಿ ಅಥವಾ ಮೊದಲೇ ಆದಿಕಾಂಡದ ಪುಸ್ತಕದಲ್ಲೇ ಕುರಿಯ ಬಗ್ಗೆ ಸ್ವಾಮಿ ಬಹಳ ಸ್ಪಷ್ಟವಾಗಿ ಅದನ್ನ ತಿಳಿಸ್ಕೊಟ್ಟಿದ್ದಾರೆ. ಅದನ್ನ ನಾವು ಮರಿಬಾರದು. ಇದು ಒಂದು ನಿಯಮ. ಇವತ್ತು ನಾವು ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಏನಂತ ಹೇಳಿದ್ರೆ, ಇದು ಒಂದು ನಿಯಮವಾಗಿ ಯಜ್ಞಗಳನ್ನ ಕೊಡ್ತಕ್ಕಂಥದ್ದು ಒಬ್ಬ ಇಸ್ರಾಯೇಲರ ಒಂದು ನಿಯಮವಾಗಿತ್ತು. ಇಟ್ ವಾಸ್ ಎ ಲಾ. ಒಂದು ಸಣ್ಣ ಒಂದು ಉದಾಹರಣೆಯನ್ನ ಕೊಟ್ಟು ನಾನು ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಯಾಕಂದ್ರೆ ಇಲ್ಲಿ ಸ್ವಾಮಿ ನಿಮ್ಗೆ ಇಲ್ಲಿ ತಿಳಿಬೇಕು. ಯಾಕಂದ್ರೆ ಸುಮಾರು 6 ಪ್ರಾಣಿಗಳನ್ನ ಸ್ವಾಮಿ ಆರಿಸ್ಕೊಳ್ತಾನೆ ಯಜ್ಞಕ್ಕೆ. ಯಾಕೆ ಈ 6 ಪ್ರಾಣಿಗಳನ್ನ ಉಪಯೋಗಿಸ್ತಾನೆ? ಯಾಕೆ ಆನೆ ಉಪಯೋಗಿಸ್ಲಿಲ್ಲ? ಯಾಕೆ ಕುದುರೆ ಉಪಯೋಗಿಸ್ಲಿಲ್ಲ? ಯಾಕೆ ಕತ್ತೆ ಉಪಯೋಗಿಸ್ಲಿಲ್ಲ? ಯಾಕೆ ಹಂದಿಯನ್ನ ಉಪಯೋಗಿಸ್ಲಿಲ್ಲ? ನೋಡಿ, ಪ್ರತಿಯೊಂದು ಸ್ವಾಮಿ ಯಾವತ್ತೂ ಕೂಡ ಮಾಡ್ಬೇಕಾದ್ರೆ ತನ್ನ ಜ್ಞಾನದಲ್ಲಿ ಆತನು ಏನಾಗಿದ್ದಾನಂತ್ರಿ, ಉತ್ತಮನು. ನಮ್ಮ ಜ್ಞಾನದಲ್ಲಿ ನಾವು ಸೋತೋಗ್ತೇವೆ, ನಾವು ಬಿದ್ದೋಗ್ತೇವೆ. ಆದ್ರೆ ದೇವರ ಜ್ಞಾನದಲ್ಲಿ ಆತನ ಯಾವುದೇ ಮಾಡಿದ್ರು ಕೂಡ ನ್ಯಾಯವಾಗಿ ಮಾಡ್ತಾನೆ ಮತ್ತು ಸರಿಯಾದಂತ ಸಮಯದಲ್ಲಿ ಮಾಡ್ತಾನೆ. ನೀವು ಅದನ್ನ ಯಾವತ್ತು ನೀವು ಸತ್ಯವೇದದ ಯಾವುದೇ ಭಾಗವನ್ನು ಓದಿದ್ರಿ, ನ್ಯಾಯವಂತದ್ದನ್ನ ಮಾಡ್ತಾನೆ ಮತ್ತು ಆತನಿಗೆ ಸರಿ ಕಾಣುವಂತದ್ದನ್ನೇ ಮಾಡ್ತಾನೆ. ಬೇರೆ ಯಾವ ಆತನ ಲೆಕ್ಕಾಚಾರದಲ್ಲಿ ನಾವು ಮನುಷ್ಯರಂತೆ ಮುಖ ನೋಡ್ಕೊಂಡು ಮೊಳ ಹಾಕೋದಿಲ್ಲ. ತನ್ನ ನ್ಯಾಯ ತೀರ್ಪಿನಲ್ಲಿ ಯಾವ ದೋಷಗಳು ಇರುವುದಿಲ್ಲ. ಅದನ್ನ ಕಳೆದ ತ್ರೈಮಾಸಿಕದಲ್ಲಿ ನಾವು ಕಲ್ತಿದ್ದೇವೆ. ಈಸ್ ಎ ಗಾಡ್ ಆಫ್ ಜಸ್ಟಿಸ್. ಓಕೆ, ಇಲ್ಲಿ ಈ ವಚನಗಳನ್ನ ಓದ್ತಾ ಹೋಗ್ತೀನಿ. ನೀವು ಸಮಯ ಇದ್ದಾಗ ನೀವು ಅದನ್ನ ಓದ್ಕೊಳ್ಬಹುದು ಅಥವಾ ಬರ್ಕೊಂಡು ಇಟ್ಕೊಳ್ಬಹುದು. ನಿಮ್ಗೆ ಅದು ಸಹಾಯ ಆಗ್ತದೆ. ಈ 6 ಪ್ರಾಣಿಗಳನ್ನ ಸ್ವಾಮಿ ತನ್ನ ಯಜ್ಞಕ್ಕಾಗಿ ನೇಮಕ ಮಾಡ್ತಾನೆ. ಯಾಕೆ ಇದನ್ನೇ ನೇಮಕ ಮಾಡಿದೆ? ಯಾಕೆ ಆನೆ ಮಾಡ್ಲಿಲ್ಲ? ಯಾಕೆ ಕುದುರೆ ಮಾಡ್ಲಿಲ್ಲ? ಕತ್ತೆ ಮಾಡ್ಲಿಲ್ಲ? ಯಾಕೆ ಹಂದಿನ ಮಾಡ್ಲಿಲ್ಲ? ಒಂಟೆ ಮಾಡ್ಲಿಲ್ಲ? ನೋಡಿ, ಇಲ್ಲಿ ಜ್ಞಾನೋಕ್ತಿಗಳಲ್ಲಿ 14ನೇ ಅಧ್ಯಾಯದ 4ನೇ ವಚನದಲ್ಲಿ ಅಲ್ಲಿ ಹೇಳುತ್ತೆ. ಅಲ್ಲಿ ಮತ್ತು ಪ್ರಕಟಣೆ ಗ್ರಂಥದಲ್ಲಿ 4ನೇ ಅಧ್ಯಾಯದ 6 ಮತ್ತು 7ನೇ ವಚನದಲ್ಲಿ ಅಲ್ಲಿ ಹೋರಿ ಮತ್ತು ಎತ್ತು ಅಂತ ಹೇಳುತ್ತೆ. ನನ್ನ ಆಕ್ಸ್ ಅಂಡ್ ಬುಲ್ ಇದನ್ನ ಯಜ್ಞಕ್ಕೆ ಸ್ವಾಮಿ ಆರಿಸ್ಕೊಳ್ತಾನೆ. ಇದೇನಪ್ಪ ಅಂತ ಹೇಳಿದ್ರೆ, ಇದು ಯೆಹೋವ ದೇವರ ಒಂದು ಶಕ್ತಿಯನ್ನ ತೋರಿಸುವಂತದ್ದಾಗಿದೆ. ನೋಡಿ, ಹೋರಿಯನ್ನ ನೋಡುವಾಗ ಸಾಮಾನ್ಯವಾಗಿ ಯಾರು ಕೂಡ ಅದರ ಹತ್ರ ಹೋಗ್ಲಿಕ್ಕೆ ಹಿಂಜರಿತಾರೆ. ಸೊ ಅದು ದೇವರ ಶಕ್ತಿಯನ್ನ ತೋರಿಸುವಂತದ್ದು ಗುರುತದು. ಆಯ್ತಾ? ಸ್ವಾಮಿ ಇದನ್ನೆಲ್ಲ ಯಾಕೆ ಉಪಯೋಗಿಸ್ತಾ ಇದ್ದಾನೆ? ಒಂದು ಗುರುತಿಗೋಸ್ಕರವಾಗಿ. ಆಮೇಲೆ ಯೆಶಾಯನ ಬರೆದಂತ ಗ್ರಂಥದ 53ನೇ ಅಧ್ಯಾಯದಲ್ಲಿ 6 ಮತ್ತು 7ನೇ ವಚನದಲ್ಲಿ ಹೇಳ್ತದೆ, ಕುರಿ ಮತ್ತು ಲ್ಯಾಂಬ್, ಯಜ್ಞದ ಕುರಿ ಅಥವಾ ಕುರಿಮರಿ. ಯಾಕೆಂತ ಹೇಳಿದ್ರೆ, ಇದು ಯೇಸು ಸ್ವಾಮಿಯು ಅಂದ್ರೆ 53ನೇ ಕೀರ್ತನದ 53ನೇ ಯೆಶಾಯನ ಬರೆದಂತ ಗ್ರಂಥದಲ್ಲಿ ಹೇಳ್ತದೆ, ಆತನು ವೈದ್ಯಕ್ಕೆ ಒಯ್ಯಲ್ಪಟ್ಟ ಕುರಿಯಂತೆ ಮೌನವಾಗಿದ್ದನು. ನೋಡಿ, ಕುರಿಯನ್ನ ಕತ್ತರಿಸುವಂತ ಸಂದರ್ಭ ತಗೊಂಡು ಹೋದಾಗ ಅದು ಏನು ಮಾತಾಡಕ್ ಆಗೋದಿಲ್ಲ, ತನ್ನನ್ನು ತಾನು ಒಪ್ಪಿಸ್ಕೊಡ್ತದೆ. ಹಾಗೇನೆ ಯೇಸು ಸ್ವಾಮಿಯನ್ನ ಶಿಲುಬೆಗೆ ಹಾಕುವಂತ ಸಂದರ್ಭದಲ್ಲಿ ಆತನ ಏನಾದ್ರು ಮಾತಾಡದ್ನ? ಯಾಕೆ ನನ್ನನ್ನು ಹಾಕ್ತೀರಿ? ಒಂದು ಪಕ್ಷ ಆತನ ಒಂದು ಸಣ್ಣ ಸ್ವರದಿಂದ ಆತನೇನಾದ್ರೂ ತಾನು ಒಂದು ದೇವದೂತನನ್ನ ಆಹ್ವಾನ ಮಾಡಿದ್ರೆ ಆತನ ಇಡೀ ಅಲ್ಲಿರ್ತಕ್ಕಂಥ ಎಲ್ಲರನ್ನೂ ಸುಟ್ಟಾಕ್ ಬಿಡ್ಬೋದಾಗಿತ್ತು ಸ್ವಾಮಿ. ಆದ್ರೆ ಆತನ ಮೌನವಾಗಿದ್ದು. ಆಮೇಲೆ ಇಬ್ರಿಯರಿಗೆ ಬರೆದಂತ ಗ್ರಂಥದ 9ನೇ ಅಧ್ಯಾಯದ 12 ಮತ್ತು 13ನೇ ವಚನದಲ್ಲಿ
ಅಲ್ಲಿ ಗೋಟ್ ಅಂಡ್ ಕಿಡ್ ಅದು ಆಡು ಅಥವಾ ಆಡು ಮರಿ ಎಂಬುದಾಗಿ ನೋಡ್ತೇವೆ. ಇದು ಏನು ಸೂಚಿಸ್ತಂತ ಹೇಳಿದ್ರೆ, ಇದು ಅವರ್ ಲಾರ್ಡ್ ಆಸ್ ಎ ರಿಡಂಪ್ಟಿವ್ ಬ್ಲಡ್, ಅಂದ್ರೆ ವಿಮೋಚಿಸ್ತಕ್ಕಂಥ ರಕ್ತ. ಆಡನ್ನಾಗ್ಲಿ ಅಥವಾ ಆಡಿನ ಮರಿಯ ರಕ್ತವನ್ನಾಗ್ಲಿ ತೆಗೆದುಕೊಳ್ಬೇಕಾಗಿತ್ತು. ಆಮೇಲೆ ಮತ್ತೇನು ಬರೆದ ಸುವಾರ್ತೆ 10ನೇ ಅಧ್ಯಾಯದ 16ನೇ ವಚನದಲ್ಲಿ ಈ ಟರ್ಟಲ್ ಡೌಸ್, ಏನದು ಪಾರಿವಾಳಗಳು ಅಂತ ಹೇಳ್ತಾರೆ. ಟರ್ಟಲ್ ಡೌಸ್ ಅದು ಏನಂತ ತೋರಿಸುತ್ತಂದ್ರೆ, ಸ್ವಾಮಿನ ಹೇಳ್ತಾನೆ, ಅದು ಏನಂದ್ರೆ ಪಾರಿವಾಳಗಳಂತೆ ನೀನು ನಿಷ್ಕಪಟಿಗಳಾಗಿರ್ರಿ. ಹೌದಾ? ಪಾರಿವಾಳದಂತೆ ನಿಷ್ಕಪಟಿಗಳಾಗಿರ್ರಿ. ನೋಡಿ, ಇನ್ನೋಸೆನ್ಸ್. ಆಮೇಲೆ ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 24ರಲ್ಲಿ ಯಂಗ್ ಪಿಜಿನ್ ಅಥವಾ ಅಲ್ಲ ಟರ್ಟಲ್ ಡೌಸ್ ಅಂತಂದ್ರೆ ಬೆಳವಕ್ಕಿಗಳು ಅಂತ ಹೇಳ್ತಾರೆ. ನಮ್ಮ ಇದರಲ್ಲಿ ಅಥವಾ ಪುಸ್ತಕದಲ್ಲೇ ಇದೆ, ಬೈಬಲಲ್ಲೇ ಇದೆ. ಬೆಳವಕ್ಕಿಗಳು ಅಥವಾ ಬೆಳವಕ್ಕಿಗಳನ್ನ ಕೊಡ್ಲಿಕ್ಕಾಗದೆ ಇರ್ತಕ್ಕಂಥವ್ರು, ಅಥವಾ ಹೋರಿಯನ್ನ ಕುರಿಯನ್ನ ತೆಗೆದುಕೊಳ್ಳಕ್ಕೆ ಸಾಮರ್ಥ್ಯ ಇಲ್ಲದೆ ಇರ್ತಕ್ಕಂಥವ್ರು ಏನ್ ಕೊಡ್ಬೇಕಾಗಿತ್ತು? ಪಾರಿವಾಳನ್ನ ಅಥವಾ ಬೆಳವಕ್ಕಿಗಳನ್ನಾಗಲಿ ಅಂತ ಹೇಳುತ್ತೆ. ಅದ ಮತ್ತೇನ್ ಬರೆದ ಸುವಾರ್ತೆ 10ನೇ ಅಧ್ಯಾಯದ 16ನೇ ವಚನದಲ್ಲಿ ನೋಡ್ರಿ, ಬೆಳವಕ್ಕಿಗಳು ಅಂತ ಹೇಳುತ್ತೆ. ಈ ಬೆಳವಕ್ಕಿಗೂ ಮತ್ತು ಪಾರಿವಾಳಕ್ಕೂ ಏನಪ್ಪಾ ಅಂತ ಹೇಳಿದ್ರೆ, ಈ ಬೆಳವಕ್ಕಿಗೆ ಈ ಕತ್ತಿರ ಹತ್ರ ಒಂಥರ ಕಪ್ಪು ಇದು ಇರುತ್ತೆ, ಅದು ಬೆಳವಕ್ಕಿ. ಓಕೆ, 6ನೇದು ಅದು ಏನಪ್ಪ ಅಂದ್ರೆ 5ನೇದು ಏನ್ ತೋರ್ಸುತ್ತಂದ್ರೆ, ಈ ಪಾರಿವಾಳಗಳನ್ನ ನೋಡುವಾಗ ಅದು ಏನ್ ತೋರ್ಸುತ್ತಂದ್ರೆ ಹ್ಯೂಮಿಲಿಟಿ ಇನ್ ಸ್ಯಾಕ್ರಿಫೈಸ್. ಹ್ಯೂಮಿಲಿಟಿ ಇನ್ ಸ್ಯಾಕ್ರಿಫೈಸ್ ಅಂದ್ರೆ ಯಜ್ಞಕ್ಕೆ ಹೋಗುವಾಗ ಅದು ತಾನು ಒಪ್ಪಿಸಿಕೊಡ್ತದೆ. ಅಲ್ಲಿ ಈಸಾಕನ ಮಗನು ಅಬ್ರಹಾಮನ ಮಗನು ಈಸಾಕನು ಬಲಿಗೆ ತೆಗೆದುಕೊಂಡಾಗ ಹೇಗೆ ಆತನು ತನ್ನನ್ನು ತಾನು ಒಪ್ಪಿಸಿಕೊಟ್ನೋ, ಅದೇ ರೀತಿಯಾಗಿ ಯಂಗ್ ಪಿಜಿನ್ ಅಥವಾ ಸಣ್ಣ ಪಾರಿವಾಳಗಳು. 6ನೇ ದಿನಪ್ಪ ಅಂತ ಹೇಳಿದ್ರೆ ಮತ್ತೆ 10:29 ಹೇಳುತ್ತೆ ಸ್ಪ್ಯಾರೋ. ಕೊನೆ ಪಕ್ಷ ಅದು ಎಲ್ಲಾದ್ರೂ ಸಿಗ್ತದೆ, ಅವುಗಳನ್ನಾದ್ರೂ ನೀವು ಅರ್ಪಿಸಬಹುದು. ಅದು ಏನಪ್ಪಾ ಅಂತ ಹೇಳಿದ್ರೆ ಲಾರ್ಡ್ಸ್ ಕನ್ಸರ್ನ್ ಓವರ್ ಹಿಸ್ ಕ್ರೀಚರ್ಸ್. ಅಂದ್ರೆ ಈ ಪಕ್ಷಿಗಳನ್ನ ಹೇಗೆ ಆತನು ಒಂದನ್ನು ಕೂಡ, ಒಂದು ಪಕ್ಷಿ ಆದ್ರೂ ದೇವರ ಚಿತ್ತವಿಲ್ಲದ ಭೂಮಿಗೆ ಬೀಳಲಾರದು. ಆದ್ರೆ ನೀವು ಎಷ್ಟೋ ಪುಣ್ಯವಂತರು, ನೀವೆಷ್ಟೋ ಬೆಲೆಯುಳ್ಳವರು, ಗುಬ್ಬಿಗಿಂತ ನೀವು ಎಷ್ಟೋ ಬೆಲೆಯುಳ್ಳವರು ಎಂಬುದಾಗಿ ಸ್ವಾಮಿ ಅವ್ರಿಗೆ ತಿಳಿಸ್ತಾ ಅಂದ್ರೆ ಇಲ್ಲಿ ನಾನು ಏನಪ್ಪಾ ತಿಳಿಸ್ಬೇಕಂತಿದ್ದೆ ಅಂತ ಹೇಳಿದ್ರೆ, ಇದೆಲ್ಲವೂ ಕೂಡ ಆದಿಕಾಂಡದಲ್ಲೇ ಅನೇಕ ವಿಚಾರಗಳನ್ನ ಈ ಮನುಷ್ಯನ ರಕ್ಷಣೆ ಯೋಜನೆಗೆ ಸ್ವಾಮಿ ಸಾಕಷ್ಟು ತಿಳಿಸ್ಕೊಟ್ಟಿದ್ದಾನೆ. ಮುಂದೆ ನಾವು ಇನ್ನೂ ಹೋಗ್ತಾ ಹೆಚ್ಚಾಗಿ ಆದಿಕಾಂಡದ ಪುಸ್ತಕದಲ್ಲಿ ಮತ್ತು ವಿಮೋಚನಾ ಕಾಂಡ ಪುಸ್ತಕದಲ್ಲಿ ಇರ್ತಕ್ಕಂಥ ಅನೇಕ ಅಂಶಗಳನ್ನ ನಾವು ಕಲಿತಾ ಹೋಗ್ತೇವೆ. ಅಲ್ಲಿವರೆಗೂ ದೇವರು ನಮ್ಮ ಜ್ಞಾನೇಂದ್ರಿಯಗಳನ್ನ ಹೆಚ್ಚಲಿ, ನಮಗಿರ್ತಕ್ಕಂಥ ಈಗಿನ ಜ್ಞಾನ ಆವಾಗ ಏನು ಇರ್ಲಿಲ್ಲ, ಆದ್ರೆ ಇವಾಗ ನಾವು ಸತ್ಯವೇದ ಅಂತ ಹೇಳಿ 66 ಪುಸ್ತಕಗಳುಳ್ಳ ಒಂದು ಸತ್ಯವೇದ ಅಂತ ಇದೆ, ಕ್ಯಾನನೈಸ್ ಆಗಿದೆ. ಕಿಂಗ್ ಜೇಮ್ಸ್ ಅನ್ನೋರು ಅದನ್ನ ಕ್ಯಾನನೈಸ್ ಮಾಡಿ 66 ಪುಸ್ತಕಗಳನ್ನ ಸಾಕು ಅಂತ ಹೇಳಿ ಅದನ್ನ ಕ್ಯಾನನೈಸ್ ಮಾಡಿದ್ದಾರೆ. ಅದ್ರ ಹಿಂದೆ ಅವ್ರಿಗೆ ಯಾವ ಜ್ಞಾನನೂ ಇರ್ಲಿಲ್ಲ. ಆದಾಗ್ಯೂ ಅವರು ಎಲ್ಲ ದೇವರ ಮೇಲೆ ನಂಬಿಕೆಯನ್ನು ಇಟ್ಕೊಂಡು ದೇವರು ನಮಗೋಸ್ಕರವಾಗಿ ಬಿದ್ದು ಹೋಗಿರ್ತಕ್ಕಂಥ ಈ ಮಾನವ ಕುಲವನ್ನ ಸ್ವಾಮಿ ನಡೆಸ್ಕೊಡ್ತಾನೆ, ಅವರನ್ನ ಒಂದು ಉತ್ತಮವಂತ ಹಾದಿಗೆ ತೆಗೆದುಕೊಂಡು ಬರ್ತಾನೆ ಎಂಬಂತ ಒಂದು ಆಲೋಚನೆಯನ್ನ ಸ್ವಾಮಿ ಈ ಚಿಹ್ನೆಗಳ ಮುಖಾಂತರವಾಗಿ, ಈ ಗುರುತುಗಳ ಮುಖಾಂತರವಾಗಿ ಸ್ವಾಮಿ ತನ್ನ ರಕ್ಷಣೆ ಯೋಜನೆಯನ್ನ ತಿಳಿಸ್ತಾನೆ ಬಂದಿದ್ದಾನೆ. ಇದರ ನಿಟ್ಟಿನಲ್ಲಿ ದೇವರು ನಮ್ಮನ್ನು ಇನ್ನು ಹೆಚ್ಚಾಗಿ ನಾಳಿನ ಪಾಠಗಳನ್ನ ನಡೆಸ್ತಕ್ಕಂಥವ್ರ ಮೇಲೆ ದೇವರ ಆಶೀರ್ವಾದ ಇರಲಿ ಎಂಬುದಾಗಿ ಹೇಳುತ್ತಾ ಈ ಇವತ್ತಿನ ಪಾಠವನ್ನ ನಾನು ಮುಗಿಸ್ತಾ ಇದ್ದೇನೆ. ದೇವರಿಗೆ ಸ್ತೋತ್ರವಾಗಿ. ಆಮೇನ್. ಉತ್ತಮವಾದಂತ ಪಾಠಕ್ಕಾಗಿ ಹಿರಿಯರಾದಂತ ಬೋಧಕರಾದಂತ ಸಾಲ್ಮನ್ ಸಾರ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಪಾಠದ ಮುಕ್ತಾಯಕ್ಕೆ ನಾವು ಹೋಗುವಾಗ ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಕೇಳಲಿ ಬಿಡಿ. ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬಹುದು. ಸ್ವಲ್ಪ ಸಮಯ
ಪಾಸ್ಟರ್ ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್, ಹೇಳಿ. ಪಾಸ್ಟರ್ ಈಗ ಪಾಸ್ಟರ್ ಸೊಲ್ಮನ್ ಹೇಳಿದ್ರು, ಇಸಾಕನ ವೈವಾಗ ಅವ್ರು ತಂದೆ ಕೇಳ್ತಾನ, ಅವನು ತಂದೆ ಅದು ಡ್ಯಾಡಿ ಇದು ಕಟ್ಟಿಗೆ ಇದೆ ಮತ್ತೆ ಇದು ಫೈರ್ ಇಸ್ ದೇರ್, ಬಟ್ ಇದೆಲ್ಲ ಕುರಿಮರಿಯಲ್ಲಿ ಯಜ್ಞದ ಕುರಿಮರಿಯಲ್ಲಿ ಅಂತ ಅವಾಗ ಹೇಳ್ತಾನ ದೇವ್ರು ಒದಗಿಸ್ತಾನಂತೆ. ಬಟ್ ಈ ಬಿಲೀವ್ಸ್ ಇಮ್ ಇಸಾಕ್, ಈ ಬಿಲೀವ್ಸ್ ಇಸ್ ಫಾದರ್. ಹೌದು. ಓಕೆ, ಸೊ ಅದು ಏನ್ ಸಂಕೇತ ತೋರ್ಸದ ಫಸ್ಟ್ ಅಲ್ಲಿ ಇಟ್ಸ್ ಶೋಯಿಂಗ್ ದಿ ಇದು ಸಿಂಬಲ್ ಆಫ್ ಈ ಜೀಸಸ್ ಕ್ರೈಸ್ಟ್. ಯಾಕಂದ್ರೆ ಅವರು ಸ್ಯಾಕ್ರಿಫೈಸ್, ಈ ವಾಸ್ ಸ್ಯಾಕ್ರಿಫೈಸ್ ಖಂಡಿತ ಅವರು ಅಲ್ವಾ? ನೋಡಿ, ಇದರಲ್ಲಿ ಫಿಲಿಪಿಯದವರಿಗೆ ಪೌಲನು ಬರೆಯುವಂತ 2ನೇ ಅಧ್ಯಾಯದಲ್ಲಿ he humbled himself even unto the death ಅಂತ ಹೇಳುತ್ತೆ. ಹೌದು ಹೌದು. ನಾನು ಅದನ್ನೇ ಹೇಳಿದೆ, ನಿಮ್ಗೆ ಒಂದು ಮಾತು ಹೇಳಿದೆ ನೋಡಿ. ಆ ಮುದುಕನಾಗಿರ್ತಕ್ಕಂಥ ಅಬ್ರಾಹ್ಮನಿಂದ ಕೈ ತಪ್ಪಿಸ್ಕೊಳ್ಳಲಿಕ್ಕೆ ಇಸಾಕನಿಂದ ಆಗ್ತಿರ್ಲಿಲ್ಲ ಅಂತೀರಿ? ಖಂಡಿತ ಓಡೋದಾಗಿತ್ತು, ಹೌದಲ್ಲ? ಓಡೋಬೋದಾಗಿತ್ತು, ಆದ್ರೆ ಅದನ್ನ ಯಾಕೆ ಓಡಾಗ್ಲಿಲ್ಲ? So obedient. So he humbled himself. And Yes, faith, he was obedient unto death. Yeah, and he had faith also that ಅವ್ರ ಅಪ್ಪನ ಮೇಲೆ ನಂಬಿಕೆ ಇಟ್ಟಿದ್ದ. Yes, that is ಖಂಡಿತ. ಯೋಬನು ಕೂಡ ಹೇಳ್ತಾನೆ ನೋಡ್ರಿ, ನನ್ನ ಸ್ವಾಮಿ ನನ್ನನ್ನು ಕೊನೆಯ ದಿವಸದಲ್ಲಿ ಎಬ್ಬಿಸ್ತಾನೆ. ಹೌದ್ರ? ಈಗ ಯೋಬನು ಕೂಡ ಹೇಳೋದಿಲ್ವಾ, ನನ್ನ ಈ ದೇಹ ನಾಶವಾದ್ರೂ, ನನ್ನ ಧೂಳಿಗೆ ಸಮವಾದ್ರೂ ಕೂಡ ಆ ಕೊನೆಯ ದಿವಸದಲ್ಲಿ ನನ್ನ ಎಬ್ಬಿಸ್ತಾನೆ ಅಂತ ಹೇಳಿ ಹೇಳಿದ್ನಲ್ರ. ಹೌದು ಹೌದು. He had that faith. Resurrection ಇದೆ. Yes. ಖಂಡಿತ ಖಂಡಿತ. Yes. ಖಂಡಿತ. ಥ್ಯಾಂಕ್ ಯು. ಒಳ್ಳೆಯದಾಗ್ಲಿ. ಉತ್ತಮವಾದಂತ ಚರ್ಚೆಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಮ್ಮನ್ನ ಆಶೀರ್ವಾದ ಮಾಡಲಿ. ಪ್ರಾರ್ಥನೆಗೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ಈ ಸಮಯದಲ್ಲಿ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಅನೇಕ ಪ್ರಾರ್ಥನೆಗಳು ನಮ್ಮ ಸಹೋದರಿ ಚಾಟ್ ಅಲ್ಲಿ ಹಾಕಿದ್ರು, ನೆನಪಲ್ಲಿದೆ. ದಿನ ಬೆಳಗ್ಗೆ ಅವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಎಲ್ಲರನ್ನ ದೇವರು ಆಶೀರ್ವಾದ ಮಾಡ್ಲಿ. ಸರ್, ನಮ್ಮ ಆರೋಗ್ಯಕ್ಕೋಸ್ಕರ ಸ್ವಲ್ಪ ಪ್ರೇಯರ್ ಮಾಡಿ ಸರ್. ಓಕೆ, ವರಲಕ್ಷ್ಮಿ ಅವರ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡಿ ಎಂಬುದಾಗಿ ಕೇಳ್ಕೊಂಡಿದ್ದಾರೆ. ಪೂಜಾ ನಾಳೆ ಇಂಟರ್ವ್ಯೂ ಇದೆ. ನಾಳೆ ಇಂಟರ್ವ್ಯೂ ಇದೆ. ಹೌದು, ಬೆಳಿಗ್ಗೆ ಪ್ರೇಯರ್ ಮಾಡಿದ್ವಿ. ಸ್ವಲ್ಪ ಜಸ್ಟ್ ಕಂಟಿನ್ಯೂ. ನಾಳೆ ಇಂಟರ್ವ್ಯೂ ಇದೆ ಅವಳಿಗೆ. ಸಹೋದರಿ ರತ್ನ ಅವರು ಪ್ರಾರ್ಥನೆ ಮಾಡ್ಬೋದಾ? ಬಟ್ ಫಸ್ಟ್ ನನ್ಗೆ ಅಲ್ಲಿ ಚಾರ್ಟ್ ಅಲ್ಲಿ ಯಾರ್ಯಾರ ನೇಮ್ ಇದೆ ಅಂತ ನನ್ಗೆ ನಾವು ಹೇಳ್ತೀವಿ, ಬರ್ಕೊಂಬಿಡಿ ಬೇಕಾದ್ರೆ ಇರೋ ವಿಷಯಗಳನ್ನ. ಇವಾಗಿನ ಸದ್ಯಕ್ಕೆ ಕೊಡ್ತೀವಿ. ಆ ಚಾರ್ಟ್ ಅಲ್ಲಿ ನಾಳೆ ಬೆಳಿಗ್ಗೆ ನಾವು ಪ್ರೇಯರ್ ಮಾಡ್ತೀವಿ ಅವ್ರಿಗೋಸ್ಕರ. ಈಗ ಸದ್ಯಕ್ಕೆ ಯಾರು ರಿಕ್ವೆಸ್ಟ್ ಇದೆ ಅವ್ರಿಗೆ ಮಾತ್ರ ಮಾಡಿ. ಸೊ ಪೂಜಾ ಅವ್ರದ್ದು ನಾಳೆ ಇಂಟರ್ವ್ಯೂ ಇದೆ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ. ವಿಕ್ರಮ್ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ ಎಂದು ಕೇಳ್ಕೊಂಡಿದ್ದಾರೆ. KP ಬಳ್ಳಾರಿ ಅವರ ವಿಜ್ಞಾಪನೆಗೋಸ್ಕರ ಪ್ರಾರ್ಥನೆ ಮಾಡಿ. ಸಹೋದರಿ ವರಲಕ್ಷ್ಮಿ ಅವರ ಆರೋಗ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡಿ. ಸರ್, ನಮ್ಗೂ ಸ್ವಲ್ಪ ಪ್ರಾರ್ಥನೆ ಮಾಡಿ ಸರ್. ಚಂದ್ರಮ್ಮ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಓಕೆ, ಫಸ್ಟ್ ನಾನು ವರಲಕ್ಷ್ಮಿ ಅವರು, ಮತ್ತೆ ಚಂದ್ರಮ್ಮ, ಮತ್ತೆ KP ಬಳ್ಳಾರಿ ಅವರು, ಮತ್ತೆ ಚೈತ್ರ. ಪೂಜಾ ಅವ್ರ ಇಂಟರ್ವ್ಯೂ ಇದೆ. ದಯಾನಂದ್ ಮತ್ತೆ SSLC ಪರೀಕ್ಷೆಗಾಗಿ ಮಕ್ಕಳಿಗೆ SSLC ಎಕ್ಸಾಮ್ ರಿಸಲ್ಟ್ ಅಲ್ಲ ಫಸ್ಟ್ ಎಕ್ಸಾಮ್ ಪರೀಕ್ಷೆ ನಡೀತಿದೆಯಾ ಮುಗ್ದಿದೆಯಾ? ಇವಾಗ ಮಕ್ಕಳ ಎಕ್ಸಾಮ್ಗಾಗಿ ರಿಸಲ್ಟ್ ಗಾಗಿ ಪ್ರಾರ್ಥನೆ ಮಾಡಿ. ಪದ್ಮಿನಿ ಅಮ್ಮಗಳು, ಸಹೋದರಿ ಪದ್ಮಿನಿ ಅಮ್ಮಗಳು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ. ಓಕೆ ಪಾಸ್ಟರ್. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಸರ್ವಶಕ್ತನೂ ಸರ್ವಶಕ್ತನೂ ಆದಂತಹ ಪ್ರೀತಿಯುಳ್ಳ ಪರಲೋಕದ ನನ್ನ ತಂದೆಯೇ,
ನಿನ್ನ ಪರಿಶುದ್ಧವಾದ ನಾಮಕ್ಕೆ ಕೋಟ್ಯಾನುಕೋಟಿ ಸ್ತೋತ್ರ ಉಂಟಾಗಲಿ ತಂದೆ. ರಾತ್ರಿ ಮಲಗಿ ಮುಂಜಾನೆ ಎದ್ದೇಳುವುದೇ ಒಂದು ಅದ್ಭುತವಾಗಿದೆ ದೇವನೇ. ನೀನು ಮಾಡಿದಂತಹ ಈ ಅದ್ಭುತ ಕಾರ್ಯಕ್ಕಾಗಿ ನಿನಗೆ ಸ್ತುತಿ ಸ್ತೋತ್ರ ಘನ ಮಹಿಮೆಯನ್ನು ಸಲ್ಲಿಸುವೆ. ಮುಂಜಾನೆ ವೇಳೆಯಿಂದ ಈ ರಾತ್ರಿಯ ಸಮಯದವರೆಗೂ ನಮ್ಮನ್ನು ಕಾಯ್ದು ಕಾಪಾಡಿ ನಡೆಸುತ್ತಾ ಬಂದಿರುವುದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸುವೆ ಕರ್ತ. ದೇವನೇ, ದಯಮಾಡಿ ನಮ್ಮ ಪಾಪಗಳನ್ನು ಕ್ಷಮಿಸು. ನಾವು ಪಾಪಿಗಳು, ನಾವು ದ್ರೋಹಿಗಳು ಕರ್ತ. ನಿನ್ನ ಆಲೋಚನೆಯೇ ಬೇರೆ, ನಮ್ಮ ಆಲೋಚನೆಯೇ ಬೇರೆ ಸ್ವಾಮಿ. ನಿನ್ನ ಚಿತ್ತಕ್ಕನುಸಾರವಾಗಿ ನಾವು ಜೀವಿಸಲಿಕ್ಕಾಗಿ ನಮಗೆ ಬೇಕಾದಂತಹ ಬಲ, ಧೈರ್ಯ, ಆರೋಗ್ಯ, ವಿವೇಕ, ತಿಳುವಳಿಕೆ ಎಲ್ಲವನ್ನು ದಯಪಾಲಿಸಿಕೊಡು ಎಂಬುದಾಗಿ ನಿನ್ನ ಪಾದಗಳಿಗೆ ಅಡ್ಡ ಬಿದ್ದು ಬೇಡುವೆನು ದೇವನೇ. ಈ ಕೂಟದಲ್ಲಿ ಭಾಗವಹಿಸಿರುವಂತಹ ಪ್ರತಿಯೊಬ್ಬೊಬ್ಬರನ್ನು ನಿನ್ನ ಗಾಯವುಳ್ಳ ಹಸ್ತಕ್ಕೆ ಒಪ್ಪಿಸಿಕೊಡುತ್ತಿದ್ದೇನೆ ತಂದೆ. ಪ್ರತಿಯೊಬ್ಬೊಬ್ಬರ ಮೇಲೆ ನಿನ್ನ ಮಹಾಕೃಪೆ ಇರಲಿ. ಸಂದೇಶ ತಂದಂತಹ ನಿನ್ನ ಮಗನನ್ನು ನಿನ್ನ ಪರಿಶುದ್ಧವಾದ ಪಾದಗಳಿಗೆ ಸಮರ್ಪಿಸುತ್ತಿದ್ದೇನೆ. ಅವರನ್ನು ಹೆಚ್ಚಾಗಿ ಆಶೀರ್ವದಿಸಿ, ಅವರ ಕುಟುಂಬವನ್ನು ಹೆಚ್ಚಾಗಿ ಆಶೀರ್ವದಿಸಿ. ನೀನು ಕೊಟ್ಟಂತಹ ಈ ಸಂದೇಶಕ್ಕಾಗಿ ಸ್ತೋತ್ರ ಸಲ್ಲಿಸುವೆನು ದೇವ. ನಂಬಿಕೆ, ನಿರೀಕ್ಷೆ, ಪ್ರೀತಿ ಕರ್ತ, ಇಷ್ಟನ್ನೇ ಹೊರತು ನಮ್ಮಿಂದ ಏನು ಬಯಸುವವನಲ್ಲ. ನಂಬಿಕೆಯಿಂದ ನಾವು ಜೀವಿಸುವುದಾದರೆ ಬೇಡುವುದಕ್ಕೂ ಬಯಸುವುದಕ್ಕೂ ಹೆಚ್ಚಾಗಿ ನಾವು ಪಡೆದುಕೊಳ್ಳುವಂತವರಾಗಿದ್ದೇವೆ. ನಿನ್ನ ವಾಕ್ಯಗಳನ್ನು ಪ್ರೀತಿಯಿಂದ ಕಲಿಯಬೇಕು, ನಿನ್ನ ವಾಕ್ಯಗಳನ್ನು ಪ್ರೀತಿಯಿಂದ ತಿಳಿದುಕೊಳ್ಳಬೇಕು, ಪ್ರೀತಿಯಿಂದ ಓದಬೇಕು. ಪವಿತ್ರಾತ್ಮನ ಸಹಾಯದಿಂದ ನಾವು ಎಲ್ಲವನ್ನು ಕಲಿತುಕೊಳ್ಳುವ ಹಾಗೆ ನಿನ್ನಾತ್ಮನ ಮೂಲಕವಾಗಿ ನಮ್ಮನ್ನು ನಡೆಸು ಕರ್ತ. ಅಬ್ರಹಾಮನ ನಂಬಿಕೆ ನಮ್ಮಲ್ಲಿ ಇರಲಿ ದೇವ. ಹೌದು, ಇಸಾಕ ಯಾಕೋಬ್ ಹೇಗೆ ಜೀವಿಸಿದರೋ ಹಾಗೆ ನಾವು ಕೂಡ ಜೀವಿಸಲಿಕ್ಕಾಗಿ ಸಹಾಯ ಮಾಡು ತಂದೆಯೇ. ಈ ಲೋಕದಲ್ಲಿ ವ್ಯರ್ಥವೇ ವ್ಯರ್ಥ, ಸಮಸ್ತವೂ ವ್ಯರ್ಥ. ಈ ಲೋಕದಲ್ಲಿ ಯಾವುದು ಶಾಶ್ವತವಲ್ಲ. ನಿತ್ಯ ನಿರಂತರಕ್ಕೂ ಯುಗ ಯುಗಾಂತರಗಳಲ್ಲೂ ಇರುವಂತಹ ನಿನ್ನ ರಾಜ್ಯ ಒಂದೇ ಶಾಶ್ವತ, ನಿನ್ನ ಪ್ರೀತಿಯೊಂದೇ ಶಾಶ್ವತ. ಆ ಒಂದು ವೈಭವದಲ್ಲಿ ನಾವೆಲ್ಲರೂ ಕೂಡಿ ನಿನ್ನನ್ನು ಇದೇ ರೀತಿಯಲ್ಲಿ ಸಂತೋಷದಿಂದ ಕೊಂಡಾಡುವ ಸೌಭಾಗ್ಯವನ್ನು ನಮಗೆ ಕೊಡು. ಈ ಲೋಕಕ್ಕೆ ಬೆಳಕಾಗಿ, ಭೂಮಿಗೆ ಉಪ್ಪಾಗಿ ಜೀವಿಸಿ ನಿನ್ನ ರಾಜ್ಯವನ್ನು ನಾವು ಪಡೆದುಕೊಳ್ಳಲಿಕ್ಕಾಗಿ ನಿನ್ನ ಆತ್ಮನ ಮುಖಾಂತರವಾಗಿ ನಮ್ಮನ್ನು ನಡೆಸು. ಎಲ್ಲಾ ಸೈತಾನನ ಕೇಡು ಗಂಡಾಂತರದಿಂದ ನಮ್ಮನ್ನು ತಪ್ಪಿಸು. ನಿನ್ನ ದೂತರನ್ನು ಕಾವಲಿರಿಸಿ, ನಮ್ಮನ್ನು ಎಚ್ಚರಿಸಿ, ಬಲಪಡಿಸಿ ನಮ್ಮನ್ನು ನಡೆಸು ಎಂಬುದಾಗಿ ನಿನ್ನಲ್ಲಿ ಬೇಡುವೆನು ಕರ್ತನೆ. ತಲೆಬಾಗಿರುವಂತಹ ಪ್ರತಿಯೊಂದೊಂದು ಕುಟುಂಬವನ್ನು, ಆತ್ಮಗಳನ್ನು ನಿನ್ನ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇನೆ. ಅವರೆಲ್ಲರ ನಿರೀಕ್ಷೆ ಏನು ಎಂಬುದು ನೀನು ಬಲ್ಲಂತ ದೇವರಾಗಿದೆಯಾ. ಅವರ ಕಷ್ಟ ವೇದನೆಗಳು ಏನೆಂಬುದನ್ನು ನೀನು ಬಲ್ಲಂತ ದೇವರಾಗಿದೆಯಾ. ನೀನು ಅಪಾರ ಜ್ಞಾನಿಯು, ನಿನ್ನ ಅಪಾರ ಪ್ರೀತಿಯುಳ್ಳಂತ ದೇವರು, ಪ್ರೀತಿ ಸ್ವರೂಪನು, ನ್ಯಾಯವಂತನು. ನಿನ್ನ ನ್ಯಾಯಕ್ಕನುಸಾರವಾಗಿ ಪ್ರೀತಿಯನ್ನು ನಮಗೆ ದಯಪಾಲಿಸಿಕೊಡು. ನಿನ್ನ ನೀತಿಗನುಸಾರವಾಗಿ ನಾವೆಲ್ಲರೂ ನಡೆದುಕೊಳ್ಳಲಿಕ್ಕಾಗಿ ನೀನು ಸಹಾಯ ಮಾಡು. ಕಾರಣಾಂತರದಿಂದ ಬಾರದಿರುವಂತಹ ಪ್ರತಿಯೊಂದೊಂದು ಆತ್ಮಗಳನ್ನು ನೀನು ಆಶೀರ್ವದಿಸು. ಇನ್ನು ಹೆಚ್ಚು ಆತ್ಮಗಳು ಈ ಕೂಟದಲ್ಲಿ ಭಾಗವಹಿಸಿ ನಿನ್ನ ಪರಿಶುದ್ಧವಾದ ಮನವನ್ನು ಸೇವಿಸುವ ಹಾಗೆ ಸಹಾಯ ಮಾಡು. ಅದರಂತೆ ನಡೆದುಕೊಳ್ಳಲಿಕ್ಕಾಗಿ ನಮ್ಮನ್ನು ಬಲಪಡಿಸು ಕರ್ತನೆ. ಈ ಬಂದಿರುವಂತಹ ಪ್ರತಿಯೊಂದೊಂದು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ನಿನ್ನ ಪಾದದಡಿಯಲ್ಲಿ ನಾನು ಅರ್ಪಿಸುತ್ತಿದ್ದೇನೆ ದೇವನೇ. ಪ್ರತಿಯೊಬ್ಬೊಬ್ಬರನ್ನು ನೀನು ಆಶೀರ್ವಾದ ಮಾಡು. ವರಲಕ್ಷ್ಮಿ ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ದೇನೆ. ಅವರಿಗೆ ಹೆಚ್ಚಿನ ಆರೋಗ್ಯವನ್ನು ದಯಪಾಲಿಸಿಕೊಡು. ನೀನು ಆರೋಗ್ಯದಾಯಕನು, ವೈದ್ಯರಲ್ಲಿ ಘನ ವೈದ್ಯನು. ನಂಬಿಕೆಯಿಂದ ಏನು ಬೇಕಾದ್ರೂ ಕೇಳಿಕೊಳ್ಳಿರಿ, ನಾನು ಕೊಡುವೆನು ಎಂಬುದಾಗಿ ನೀನು ವಾಗ್ದಾನ ಮಾಡಿದೀಯ ಸ್ವಾಮಿ. ಪ್ರಾರ್ಥನೆಗೂ ಮುಂಚೆ ನಮ್ಮ ಪ್ರಾರ್ಥನೆಗಳು ಏನಿದೆ, ನಮ್ಮ ಮನದಲ್ಲಿ ಏನಿದೆ, ನಮ್ಮ ಬೇಡಿಕೆ ಏನೆಂಬುದನ್ನು ನೀನು ಬಲಂತ ದೇವರಾಗಿದೆಯಾ ಕರ್ತನೆ. ಹೆಚ್ಚಾಗಿ ಇವರ ಕುಟುಂಬವನ್ನು ಆಶೀರ್ವಾದ ಮಾಡು. ಚಂದ್ರಮ್ಮ ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಅವರ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಿದ್ದೇನೆ. ಅವರಿಗೆ ಬೇಕಾದಂತಹ ಆರೋಗ್ಯ, ಜ್ಞಾನ, ವಿವೇಕ, ತಿಳುವಳಿಕೆ ಎಲ್ಲವನ್ನು ನೀನು ಕೊಟ್ಟು ಆಶೀರ್ವದಿಸು. ಅವರ ಕುಟುಂಬದಲ್ಲಿ ನೀನು ರಾಜಾಧಿರಾಜನು, ಅರಸನು ಆಗಿದ್ದುಕೊಂಡು ಆಳ್ವಿಕೆ ಮಾಡು ಎಂಬುದಾಗಿ ನಿನ್ನಲ್ಲಿ ಬೇಡುವೆನು ಕರ್ತ. KP ಬಳ್ಳಾರಿ ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಅವರನ್ನು ನೀನು ಹೆಚ್ಚಾಗಿ ಆಶೀರ್ವದಿಸು. ಅವರನ್ನು ನಿನ್ನ ಚಿತ್ತಕ್ಕನುಸಾರವಾಗಿ ಉಪಯೋಗಪಡಿಸು. ನಿನ್ನ ಸೇವೆಗೆ ಹೆಚ್ಚಾಗಿ ಉಪಯೋಗಿಸು. ನಿನ್ನ ಮಾರ್ಗದಲ್ಲಿ ನಡೆಯಲಿಕ್ಕಾಗಿ ಸಹಾಯ ಮಾಡು. ಅವರ ಕುಂದುಕೊರತೆಗಳನ್ನು ನೀಗಿಸು. ಅವರ ಬಯಕೆಗಳನ್ನು ಈಡೇರಿಸು. ನಿನ್ನ ಚಿತ್ತ ಅವರ ಬದುಕಿನಲ್ಲಿ ನೆರವೇರಲಿ ದೇವನೇ. ಹಾಗೆ ಪೂಜಾ ಅವರಿಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ದೇವ. ದಯಮಾಡಿ ಅವರಿಗೆ ಬೇಕಾದಂತ ಜ್ಞಾನ, ತಿಳುವಳಿಕೆ, ವಿವೇಕವನ್ನು ದಯಪಾಲಿಸಿಕೊಡು. ಅವರು ಗೆದ್ದು ಬರಲಿಕ್ಕಾಗಿ ಅವರ ಎಲ್ಲಾ ಒಂದು ಕಾರ್ಯಗಳನ್ನು ನೀನು ಆಶೀರ್ವದಿಸು. ಅವರ ಇಂಟರ್ವ್ಯೂಗೆ ಹೋಗುವಾಗ ನೀನು ಅವರ ಜೊತೆಯಲ್ಲಿದ್ದು ಪ್ರತಿಯೊಂದು ಉತ್ತರವು ನಿನ್ನ ಆತ್ಮನ ಮುಖಾಂತರವಾಗ ಅವರ ಬಾಯಲ್ಲಿ ಬರಲಿ.
ಅವರು ಗೆದ್ದು ಬರಲಿಕ್ಕಾಗಿ ನೀನು ಜಯವನ್ನು ಅನುಗ್ರಹಿಸಿಕೊಡು. ಅವರ ಕುಟುಂಬವನ್ನು ಹೆಚ್ಚಾಗಿ ಆಶೀರ್ವದಿಸು. ದಯಾನಂದ ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಅವರಿಗೆ ಬೇಕಾದಂತ ಹೆಚ್ಚಿನ ಆರೋಗ್ಯ ಎಲ್ಲವನ್ನು ದಯಪಾಲಿಸಿಕೊಟ್ಟು ಅವರ ಕುಟುಂಬವನ್ನು ಆಶೀರ್ವದಿಸು. ಅವರ ಕುಟುಂಬದಲ್ಲಿ ನೀನು ಕಾರ್ಯ ಮಾಡು. ನಿನ್ನ ವಾಕ್ಯಾನುಸಾರವಾಗಿ ನಡೆದುಕೊಳ್ಳಲಿಕ್ಕಾಗಿ ಸಹಾಯ ಮಾಡು. ಅವರ ಕುಂದುಕೊರತೆಗಳನ್ನು ನೀಗಿಸಿ ಅಗತ್ಯಗಳನ್ನು ಅನುಗ್ರಹಿಸಿ ನಡೆಸು. ಮತ್ತೆ ಪದ್ಮಿನಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಅವ್ರ ಕುಟುಂಬಕ್ಕೋಸ್ಕರ ಪ್ರಾರ್ಥಿಸ್ತಿದ್ದೀನಿ ದೇವ. ಅವರೆಲ್ಲರನ್ನು ನೀನು ಕೈ ಹಿಡಿದು ನಡೆಸು. ನೀನು ನಿತ್ಯ ನಿರಂತರಕ್ಕೂ ನಮ್ಮ ಸಂಗಡ ಇದ್ದು ನಡೆಸುವಂತ ದೇವರಾಗಿದ್ಯಾ. ನಮ್ಮ ಪಾಪ ದೋಷಗಳನ್ನು ಪರಿಹರಿಸಿ ಬೇಕಾದಂತಹ ಎಲ್ಲ ಅಗತ್ಯಗಳನ್ನು ಅನುಗ್ರಹಿಸಿಕೊಟ್ಟು ನಮ್ಮ ಶಾಪದಿಂದ ಬಿಡುಗಡೆ ಕೊಟ್ಟು ಇವರನ್ನು ಆಶೀರ್ವದಿಸು. ಪದ್ಮಿನಿ ಅವರನ್ನು ಹೆಚ್ಚಾಗಿ ಆಶೀರ್ವದಿಸು. ನಿನ್ನ ಮಾರ್ಗದಲ್ಲಿ ಹೆಚ್ಚಾಗಿ ನಡೆದುಕೊಳ್ಳಲಿಕ್ಕಾಗಿ ಸಹಾಯ ಮಾಡು. ಸಾಕ್ಷಿಯಾಗಿ ಜೀವಿಸಲಿಕ್ಕಾಗಿ ಸಹಾಯ ಮಾಡು. ನಿನ್ನ ವಾಕ್ಯ ಅವರ ಜೀವಿತದಲ್ಲಿ ಸದಾ ಕಾಲವು ಚಿರವಾಗಿರಲಿ ದೇವನೇ. SSLC ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ದೇವರೇ. ಅವರ ಒಂದು ಎಕ್ಸಾಮು ಎಲ್ಲ ಉತ್ತಮವಾದ ರೀತಿಯಲ್ಲಿ ಬರಲಿಕ್ಕಾಗಿ ಸಹಾಯ ಮಾಡು. ಹಗಲು ರಾತ್ರಿ ಓದಿ ಒಂದು ವರ್ಷ ಪೂರ್ತಿ ಓದಿ ಬರೆಯುವಂತಹ ಈ ಎಕ್ಸಾಮ್ ಅನ್ನು ನೀನು ಹೆಚ್ಚಾಗಿ ಆಶೀರ್ವದಿಸು. ಅವರಿಗೆ ಹೆಚ್ಚಿನ ಜ್ಞಾನವನ್ನು ದಯಪಾಲಿಸಿಕೊಡು. ಪ್ರತಿಯೊಂದು ಕ್ವಶನ್ಗೂ ಕೂಡ ಕರೆಕ್ಟ್ ಆದ ಆನ್ಸರ್ ಅನ್ನು ಬರೀಲಿಕ್ಕಾಗಿ ನೀನು ಜ್ಞಾನವನ್ನು ದಯಪಾಲಿಸಿಕೊಡು. ಅವರ ಮೇಲೆ ನೀನು ಕಟಾಕ್ಷವಿಟ್ಟು ನಡೆಸು. ಅವರು ರಿಸಲ್ಟ್ ಕೂಡ ಉತ್ತಮವಾದ ರೀತಿಯಲ್ಲಿ ಬರಲಿ. ಸಂತೋಷದಿಂದ ಮುಂದಿನ ತರಗತಿಗೆ ಹೋಗಲಿಕ್ಕಾಗಿ ನೀನು ಸಹಾಯ ಮಾಡಿ ಎಂಬುದಾಗಿ ನಿನ್ನಲ್ಲಿ ಬೇಡುವೆನು ದೇವ. ಹಾಗೆ ನನ್ನ ಕುಟುಂಬಕ್ಕಾಗಿ ನಿನ್ನಲ್ಲಿ ಪ್ರಾರ್ಥಿಸುವೆನು. ನನ್ನ ಕುಟುಂಬದಲ್ಲಿರುವ ಕೊರತೆಗಳನ್ನು ಬಲ್ಲಂತ ದೇವರು ನೀನಾಗಿದ್ದೀಯಾ. ನನ್ನ ಕುಟುಂಬವನ್ನು ಹೆಚ್ಚಾಗಿ ನೀನು ಆಶೀರ್ವದಿಸು. ಬೇಕಾದಂತ ಜ್ಞಾನವನ್ನು ನೀನು ಕೊಟ್ಟು ನಡೆಸು. ನಿನ್ನ ಚಿತ್ತವಿರುವುದಾದರೆ ನಿನ್ನ ಸೇವೆಯಲ್ಲಿ ನಿರತರಾಗಿರಲಿಕ್ಕಾಗಿ ಸಹಾಯ ಮಾಡು. ನಿನ್ನ ಚಿತ್ತಕ್ಕನುಸಾರವಾಗಿ ನಾವು ನಡೆದುಕೊಳ್ಳಬೇಕು ತಂದೆ. ಕುಟುಂಬವಾಗಿ ನಿನ್ನ ಲೋಕದಲ್ಲಿ ನಾವು ಸದಾಕಾಲ ನಿನ್ನನ್ನು ಸ್ತುತಿಸುವ ಹಾಗೆ ಸಹಾಯ ಮಾಡು. ಸಬ್ಬತ್ತನ್ನು ಸಂಪೂರ್ಣವಾಗಿ ಕೈಗೊಂಡು ನಡೆಯಲಿಕ್ಕಾಗಿ ನಿನ್ನ ಆತ್ಮನ ಮುಖಾಂತರವಾಗಿ ನಮಗೆ ದಾರಿ ತೋರಿಸಬೇಕೆಂಬುದಾಗಿ ನಿನ್ನಲ್ಲಿ ಬೇಡುವೆನು. ನನ್ನ ಮಗಳ ರಿಸಲ್ಟ್ ನಾಳೆ ಇದೆ. ದಯಮಾಡಿ ನನ್ನ ಮಗಳನ್ನು ಹೆಚ್ಚಾಗಿ ಆಶೀರ್ವಾದ ಮಾಡು. ನನ್ನ ರೇಚಲ್ ಮಗಳನ್ನ ನೀನು ನಿನ್ನ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇನೆ. ದಯವಿಟ್ಟು ಅವಳಿಗೆ ಆರೋಗ್ಯ ಭಾಗ್ಯವನ್ನು ದಯಪಾಲಿಸಿಕೊಡು. ನಾಳೆ ರಿಸಲ್ಟ್ ನೋಡಿ ಬಂದು ಸಂತೋಷದಿಂದ ಸಂಭ್ರಮದಿಂದ ನಿನ್ನನ್ನು ಕೊಂಡಾಡುವ ಹಾಗೆ ದಯಮಾಡಿ ಅದ್ಭುತ ಕಾರ್ಯವನ್ನು ನಡೆಸು ಎಂಬುದಾಗಿ ನಿನ್ನಲ್ಲಿ ಬೇಡುವೆನು ದೇವ. ನಂಬಿಕೆ ಹೊಂದಿದ್ದರೆ ಸಾಕು. ಖಂಡಿತ ನನ್ನ ಕರ್ತನು ನಡೆಸುವನು. ದೇವನು ನೀನು ಒಳ್ಳೆಯ ದೇವನು. ನೀನು ಒಳ್ಳೆಯದನ್ನೇ ಮಾಡುವಂತ ದೇವರಾಗಿದೀಯಾ. ನಮ್ಮ ಜೀವಿತದಲ್ಲಿ ನಡೆಯುವಂತ ಯಾವುದೇ ಕೆಟ್ಟದ್ದಕ್ಕೂ ನೀನು ಕಾರಣನಲ್ಲ ತಂದೆಯೇ. ದಯಮಾಡಿ ನಮ್ಮ ಪಾಪಗಳನ್ನು ಕ್ಷಮಿಸು. ಯಾವುದೇ ಕೆಟ್ಟ ಕಾರ್ಯಗಳು ನಮ್ಮ ಜೀವಿತದಲ್ಲಿ ನಡೆಯದಂತೆ ನೀನು ಆಶೀರ್ವದಿಸು. ನನ್ನ ಚಿಕ್ಕ ಮಕ್ಕಳನ್ನು ಕೂಡ ನಿನ್ನ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೀನಿ. ಹೆಚ್ಚಾದ ಆರೋಗ್ಯವನ್ನು ದಯಪಾಲಿಸಿಕೊಡು. ನನ್ನ ಕುಟುಂಬಕ್ಕೆ ಆರೋಗ್ಯವನ್ನು, ಜ್ಞಾನವನ್ನು, ವಿವೇಕವನ್ನು ದಯಪಾಲಿಸಿಕೊಡು. ಮತ್ತೊಮ್ಮೆ ತಲೆಬಾಗಿರುವಂತಹ ಪ್ರತಿಯೊಂದೊಂದು ಆತ್ಮಗಳನ್ನು ನಿನ್ನ ಕರಗಳಿಗೆ ಒಪ್ಪಿಸಿಕೊಡುತ್ತಾ ಕುಟುಂಬಗಳನ್ನು ಹೆಚ್ಚಾಗಿ ಆಶೀರ್ವದಿಸು. ಬಂದಿರುವವರು ಬಾರದಿರುವವರು ಎಲ್ಲರನ್ನು ನೀನು ಆಶೀರ್ವದಿಸು. ಪ್ರತಿ ದೇವರ ಮಕ್ಕಳನ್ನು ನೀನು ಆಶೀರ್ವದಿಸು. ಈ ಲೋಕದ ಪ್ರತಿಯೊಬ್ಬೊಬ್ಬರು ಕರ್ತನೆ ಸತ್ಯ ದೇವರು ಯೇಸು ಕ್ರಿಸ್ತನೇ ನಿತ್ಯ ನಿರಂತರಕ್ಕೂ ಇರುವಂತಹ ದೇವರು ಒಬ್ಬನೇ ದೇವರು ಎಂಬುದಾಗಿ ಕಂಡುಕೊಂಡು ನಿನ್ನ ರಾಜ್ಯಕ್ಕೆ ಪ್ರತಿಯೊಬ್ಬರು ತಪ್ಪಿಸಿಕೊಳ್ಳದೆ ಬರುವಂತೆ ಪ್ರತಿಯೊಂದೊಂದು ಆತ್ಮಗಳಲ್ಲೂ ನೀನು ಕಾರ್ಯ ಮಾಡಿ ನಡೆಸು ಎಂಬುದಾಗಿ ಬೇಡಿರುವಂತಹದ್ದು, ಬೇಡದೆ ಬಿಟ್ಟಿರುವಂತಹ ಪ್ರತಿಯೊಂದೊಂದನ್ನು ನಿನ್ನ ಕರಗಳಿಗೆ ಒಪ್ಪಿಸಿಕೊಡುತ್ತಾ ನಿನ್ನ ಚಿತ್ತವೇ ನಮ್ಮೆಲ್ಲರ ಬದುಕಿನಲ್ಲಿ ನೆರವೇರಲಿ ಎಂಬುದಾಗಿ ಯೇಸು ಪ್ರಭುವಿನ ಒಂದೇ ಹೆಸರಿನಲ್ಲಿ ದೀನಳಾಗಿ ಅಡ್ಡಬಿದ್ದು ಪ್ರಾರ್ಥಿಸಿ ಬೇಡುತ್ತೇನೆ ಪ್ರೀತಿಯುಳ್ಳ ಪರಲೋಕದ ನನ್ನ ತಂದೆ. ಆಮೇನ್. ಆಮೇನ್. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಅಂತ್ಯ ಆಶೀರ್ವಾದವನ್ನ ಪಾಸ್ಟರ್ ಸಾಲಮನ್ ಅವರೊಂದಿಗೆ ಹೊಂದಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೇನ್. ಕರ್ತನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆ, ಐಕ್ಯತೆ, ಶಾಂತಿ, ಸಮಾಧಾನವು ಈ ಮಾಧ್ಯಮದಲ್ಲಿ ನಿನ್ನ ವಾಕ್ಯವನ್ನು ಕೇಳಲು ಬಂದಿರುವಂತಹ ಪ್ರತಿಯೊಬ್ಬನ ಮಕ್ಕಳ ಮೇಲೆಯೂ ಹಾಗೂ ಪ್ರತಿಯೊಂದು ವಿಜ್ಞಾಪನೆಗಳ ಮೇಲೆಯೂ ಹಾಗೂ ಸ್ವಾಮಿ ಈ ಕೂಟಗಳನ್ನ ಮುಂಜಾನೆ ಹಾಗೂ ಸಂಜೆ ಆಯೋಜಿಸತಕ್ಕಂಥ ಬೋಧಕರಂತ ಯುವರಾಜರವರ ಮೇಲೆಯೂ ಹಾಗೂ ನಮ್ಮೆಲ್ಲರ ಮೇಲೆಯೂ ನಿನ್ನ ವಿಶೇಷವಾದಂತಹ ಆಶೀರ್ವಾದವು ನಿತ್ಯ ನಿರಂತರಕ್ಕೂ ನೆಲೆಯಾಗಲಿ ಸ್ವಾಮಿ. ಆಮೇನ್. 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 ಉತ್ತಮವಾದಂತಹ ಸಂದೇಶಕ್ಕಾಗಿ ಬೋಧಕರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಆರಂಭದ ಪ್ರಾರ್ಥನೆ ಮಾಡಿದಂತ ಹಿರಿಯರಾದಂತಹ ವಿಜಯಕುಮಾರ್ ಅವರಿಗೂ, ವಿಶೇಷ ಗೀತೆಯನ್ನು ಹಾಡಿದಂತಹ ಸಹೋದರಿ ಸುಂದರಿ ಸಾಲಮನ್ ಅವರಿಗೂ,
ಮುಕ್ತಾಯದ ಪ್ರಾರ್ಥನೆ ಮಾಡಿದಂತಹ ಸಹೋದರಿ ರತ್ನ ಅವರಿಗೂ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನ ನಮ್ಮನ್ನು ಆಶೀರ್ವಾದ ಮಾಡಲಿ. ಬಿಡಿ ಬಂದಂತಹ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಸಲ್ಲಿಸುತ್ತಾ, ಹೀಗೆ ಕರ್ತನ ಕೃಪಾ ಸನ್ನಿಧಾನದಲ್ಲಿ ಇನ್ನು ಹೆಚ್ಚಿನ ಆತ್ಮನ ಬಲದಿಂದ ದೇವರ ವಾಕ್ಯವನ್ನು ಕಲಿಯುವಾಗೆ ಕರ್ತನು ನಮ್ಮೆಲ್ಲರನ್ನ ನಡೆಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ಈ ರಾತ್ರಿ ನಮ್ಮೆಲ್ಲರಿಗೂ ಆರೋಗ್ಯವನ್ನ, ಕ್ಷೇಮವನ್ನ, ಸುಖ ನಿದ್ರೆಯನ್ನು ಅನುಗ್ರಹಿಸಿ ಬೆಳಿಗ್ಗೆ ಆಶೀರ್ವಾದದಾಯಕವಾಗಿ ಎದ್ದು ಆತನನ್ನು ಕೊಂಡಾಡುವಂತೆ ಮತ್ತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮದಲ್ಲಿ ಸೇರಿ ಬರುವಂತೆ ಕಾರ್ಯ ಮಾಡಲಿ ಎಂದು ಬೇಡುತ್ತಾ, ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸುತ್ತಾ ರಾತ್ರಿಯ ಶುಭಾಶಯಗಳೊಂದಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. Thank you, Pastor. ಥ್ಯಾಂಕ್ ಯು ಸರ್. Thank you very much. Solomon sir, thank you, Pastor. Nice lesson study. ಥ್ಯಾಂಕ್ ಯು. ಒಳ್ಳೇದು. Really enjoyed. ಬೇಕಾದಷ್ಟು ವಿಚಾರಗಳಿದೆ, ಅವನ್ನೆಲ್ಲ ಹೇಳಕ್ ಆಗೋದಿಲ್ಲ. ಹೌದು ಪಾಸ್ಟರ್. ವಿಷಯಗಳಿದೆ. ಹೌದು, ಇದು ಬಹಳ ಬ್ರಾಡ್ ಲೆಸನ್ ಇದು. ಬಿಗ್ ಸಬ್ಜೆಕ್ಟ್. ಹೌದು, ಬಿಗ್ ಸಬ್ಜೆಕ್ಟ್. ಇಟ್ಸ್ ಅ ವೆರಿ ಬಿಗ್ ಸಬ್ಜೆಕ್ಟ್. ಬಟ್ ಎನಿವೇ ವಿ ರಿಯಲಿ ಎಂಜಾಯ್ಡ್ ಇಟ್. ಎಲ್ಲ ಸ್ವಾರಸ್ಯವಾಗಿ ಇದನ್ನ ಮಾಡ್ತಾ ಇದ್ದೀವಿ ಅಷ್ಟೇ. ಇಟ್ ವಾಸ್ ನೈಸ್. ಇಟ್ ವಾಸ್ ನೈಸ್. ಶಾರ್ಟ್ ಅಲ್ಲಿ ಹೇಳಿದ್ರಿ. ಇಟ್ ವಾಸ್ ನೈಸ್, ಅಂಡರ್ಸ್ಟ್ಯಾಂಡಬಲ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮಾ ಫಾರ್ ದ ಪ್ರೇಯರ್. ರತ್ನ ಮೇಡಮ್ ಒಳ್ಳೆ ಪ್ರೇಯರ್ ಮಾಡಿದ್ರು. ಹೌದು, ರತ್ನ ಅವ್ರು ಚೆನ್ನಾಗಿ ಪ್ರೇಯರ್ ಮಾಡಿದ್ರು. ರತ್ನಮ್ಮ, ಹೇಗಿದ್ದಾರೆ ಮಗಳು ರೇಚಲ್? ಚೆನ್ನಾಗಿದ್ದಾರೆ ಫಸ್ಟ್, ದೇವ್ರ ಕೃಪೆಯಿಂದ ಇಬ್ರು ಚೆನ್ನಾಗಿದ್ದಾರೆ ಫಸ್ಟ್. ಮತ್ತೆ ನಮ್ ದೊಡ್ಡ ಮುಂದು ನಾನು ಒಂದು ಸಾಕ್ಷಿ ಕೊಡ್ಬೇಕು ಅನ್ಕೊಂಡಿದ್ದೀನಿ ಫಸ್ಟ್. ನಾಳೆ ಅವ್ರದ್ದು ರೀಚೆಕಪ್ ಇದೆ. ಅದು ರೀಚೆಕಪ್ ಗೆ ಹೋಗಿ ಆಪರೇಷನ್ ಆಗಿದೆ ಫಸ್ಟ್. ಅದೆಲ್ಲ ಡ್ರೈನ್ ಎಲ್ಲ ನಾಳೆ ತೆಗೆದ್ಬಿಟ್ಟು ಏನ್ ಹೇಳ್ತಾರೆ ಅಂತ ಸಂಪೂರ್ಣವಾಗಿ ಕೇಳ್ಕೊಂಡು ದೇವ್ರ ಸ್ತೋತ್ರ ಹೇಳ್ತಾ ಒಂದು ಸಾಕ್ಷಿ ಕೊಡೋಣ ಅಂತ ಅನ್ಕೊಂಡಿದ್ದೀನಿ ಫಸ್ಟ್. ಪ್ರೇಯರ್ ಮಾಡ್ತೀವಿ, ನಾಳೆಗೋಸ್ಕರ ಪ್ರೇಯರ್ ಮಾಡ್ತೀವಿ. ಒಳ್ಳೇದಾಗಿ. ಹಾಗೆ 25-26 ಕೂಟಗಳಿಗೆ ಬರೋದಕ್ಕೆ ನಿಮ್ಮ ಯಜಮಾನ್ರಿಗೆ ಹೇಳಿ ರೆಡಿಯಾಗಿ ಬನ್ನಿ. ಎಲ್ರಿಗೂ ಅಲ್ಲಿ ವ್ಯವಸ್ಥೆ ಇರ್ತದೆ. 2 ದಿವಸ ಶುಕ್ರವಾರ ಶನಿವಾರ ಇರ್ತದೆ. ಇವಾಗ ರಜಾ ತಾನೆ ಮಕ್ಕಳಿಗೆ. ಅವಾಗ ನೋಡ್ಕೊಂಡು ಅನುಕೂಲ ಮಾಡ್ಕೊಂಡು ಬನ್ನಿ. ನಿಮ್ಗೇನ ಹತ್ರ ಏನ್ ತೊಂದ್ರೆ ಆಗಲ್ಲ. ಬಂದುನು ಹೋಗ್ಬೋದು, ಅಲ್ಲೂ ಇರ್ಬೋದು. 2 ರೀತಿ ಅನುಕೂಲಗಳಿವೆ. ಅನುಕೂಲ ಮಾಡ್ಕೊಂಡು ಬನ್ನಿ. ದೇವ್ರ ಸ್ತೋತ್ರ. 26ನೇ ತಾರೀಕು ನಮ್ದು ಆನಿವರ್ಸರಿ ಮತ್ತೆ ನನ್ ದೊಡ್ಡ ಮಗಳದ್ದು ಬರ್ಡೇ 2 ಒಟ್ಟಿಗೆ ಇದೆ ಫಸ್ಟ್. ಪ್ರೈಸ್ ಗಾಡ್. ಒಳ್ಳೇದು, ಬನ್ನಿ ಅಲ್ಲೇ ಮಾಡೋಣ. ಓಕೆ, ಒಳ್ಳೇದಾಗಿ. ಥ್ಯಾಂಕ್ ಯು ಫಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಓಕೆ. ಯಶವಂತ್ ಅಮ್ಗೋಳ್ ಸರ್. ಇದಾರೆ ಅವರು ಇದಾರೆ. ಮೋಸ್ಟ್ಲಿ ಆಚೆ ಎಲ್ಲೇ ಇರ್ಬೇಕು. ಎದ್ದು ಹೋಗಿರ್ಬೇಕು ಯಾವುದೋ ಕೆಲ್ಸಕ್ಕೆ.